get into the Word of God. ವೇಗವಾಗಿ ನಾವು ದೇವರ ವಾಕ್ಯಕ್ಕೆ ನಾವು ಹೋಗಿಕೊಳ್ಳೋಣ ಪ್ರಿಯರೇ. If you have bought your Bibles, I want you to open your Bibles for two beautiful verses in the Bible. ಸತ್ಯವೇದದಲ್ಲಿ ಎರಡು ಸುಂದರವಾದಂಥ ವಚನಗಳಿಗಾಗಿ ನಾವು ಸತ್ಯವೇದಗಳನ್ನು ನಾವು ತಿಳಿದುಕೊಳ್ಳೋಣ ಪ್ರಿಯರೇ. And which is one of my favorite verses. ಅದು ನನಗೆ ಏನಾಗಿದೆ ಬಹಳ ಮೆಚ್ಚುಗೆಯಾದಂಥ ವಚನಗಳು ಅದಾಗಿದೆ ಪ್ರಿಯ. ಓಕೆ, 1 ಕೊರಿಂಥ 9ನೇ ಅಧ್ಯಾಯ 24ರಿಂದ 27ನೇ ವಚನ ನಮ್ಮ ಸತ್ಯವೇದಗಳು ನಾವು ಕಲಿತಿದ್ದಾರೆ. 1 ಕೊರಿಂಥ 9ನೇ ಅಧ್ಯಾಯ, book of 1 Corinthians chapter 9 from verse 24 to 27. Somebody loudly and clearly ದಯಮಾಡಿ ಯಾರೋ ಒಬ್ಬರು ಗಟ್ಟಿಯಾಗಿ ಸ್ಪಷ್ಟವಾಗಿ ನನಗಾಗಿ ಓದಿಕೊಡಬೇಕು ಅಂತ ಕೇಳಿ. ರಂಗಸ್ಥಾನದಲ್ಲಿ ಓಡುವುದಕ್ಕೆ ಗೊತ್ತಾದವರೆಲ್ಲರೂ ಓಡುತ್ತಾರಾದರೂ ಒಬ್ಬನು ಮಾತ್ರ ಬಿರುದನ್ನು ಹೊಂದುತ್ತಾನೆ ಎಂಬುದು ನಿಮಗೆ ತಿಳಿಯದು. ಅವರಂತೆ ನೀವು ಬಿರುದನ್ನು ಪಡೆದುಕೊಳ್ಳಬೇಕಂತಲೇ ಓಡಿರಿ. ಅದರಲ್ಲಿ ಹೋರಾಡುವವರೆಲ್ಲರೂ ಎಲ್ಲಾ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ. ಅವರು ಬಾಡಿ ಹೋಗುವ ಜಯಮಾಲೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುತ್ತಾರೆ. ನಾವಾದರೂ ಬಾಡಿ ಹೋಗದ ಜಯಮಾಲೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುವವರಾಗಿದ್ದೇವೆ. ಹೀಗಿರಲಾಗಿ ನಾನು ಸಹ ಗುರಿ ಗೊತ್ತಿಲ್ಲದವನಾಗಿ ಓಡದೆ ಗೆಲ್ಲಬೇಕೆಂದಿರುವ ಅವರಂತೆಯೇ ಓಡುತ್ತೇನೆ. ನಾನು ಗಾಳಿಯನ್ನು ಗುದ್ದುವವನಾಗಿರದೆ ಗೆಲ್ಲಬೇಕೆಂದವನಾಗಿ ಗುದ್ದಾಡುತ್ತೇನೆ. ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯ ನೆನೆಸಿಕೊಂಡೆನು ಏನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. Let's turn our Bibles to book of Hebrews chapter 12 and verse 1. ಇಬ್ರಿಯ 12ನೇ ಅಧ್ಯಾಯ 1ನೇ ವಚನ ಯಾರೊಬ್ಬರು ಗಟ್ಟಿಯಾಗಿ ಓದಿಕೊಳ್ಳಬೇಕು. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಗಳವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ಓಡೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಸ್ವಾಮಿ, ಸಮಯಕ್ಕಾಗಿ ನಿನಗೆ ವಂದನೆ. ಕರ್ತನೇ, ನೀನು ನಮಗೆ ಕರೆದಂತ ಆ ಗುರಿಗಳನ್ನು ಮುಟ್ಟುವಂತ ಕೃಪೆ ನಮಗೆ ದಯಪಾಲಿಸು. ಇವತ್ತು ಸ್ವಾಮಿ, ನಿನ್ನ ಪ್ರಸನ್ನತೆ ನಮ್ಮನ್ನು ಆವರಿಸಿಕೊಳ್ಳಲಿ. ನಿನ್ನ ಜ್ಞಾನದ ಆತ್ಮವು, ನಿನ್ನ ಪ್ರಕಟಣೆ ಆತ್ಮವು ನಮ್ಮ ಮೇಲೆ ಬಿಡುಗಡೆ ಮಾಡು ಸ್ವಾಮಿ. God, speak to our hearts this morning. ಕರ್ತನೇ, ಬೆಳಗ್ಗೆ ಮುಂಚಾನೆ ಸ್ವಾಮಿ ನಿನ್ನ ವಾಕ್ಯದಿಂದ ನಮ್ಮ ಒಟ್ಟಿಗೆ ಮಾತನಾಡು. As we are going to draw a fresh water from the old well, Lord. ಕರ್ತನೆ, ಹಳೆಯಾದ ಬಾವಿಯಲ್ಲಿ ಕರ್ತನೆ ಆ ನೂತನವಾದಂತ ನೀರುಗಳನ್ನು ನಾವು ತೆಗೆಯುವಾಗ ರಿಫ್ರೆಶ್ ಅವರ್ ಸೋಲ್ಸ್ ಅಂಡ್ ಸ್ಪಿರಿಟ್, Lord Father. ನಮ್ಮ ಆತ್ಮ ನಮ್ಮ ಪ್ರಾಣವನ್ನು ಜೀವಿಸು ಸ್ವಾಮಿ. Be thou glorified. ನಿನ್ನ ನಾಮ ಮಹಿಮೆ ಹೊಂದಲಿ ಕರ್ತನೆ. God, we give ourselves into your holy hand. ನಮ್ಮನ್ನು ನಾವು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುತ್ತೇವೆ ಕರ್ತನೆ. ನಿನ್ನ ಚಿತ್ತದ ಪ್ರಕಾರ ನಾವು ನಡೆಸು. ಯೇಸುವಿನ ಹೆಸರಿನಲ್ಲಿ ನಾವು ಬಿಟ್ಟಿದ್ದೇವೆ ಕರ್ತನೆ. Here is a beautiful verse. ಇಲ್ಲಿ ಒಂದು ಸುಂದರವಾದಂತಹ ಒಂದು ವಚನವಿದೆ. It is running the race. ಓಟವನ್ನು ಓಡುವುದು. ಬಹಳ ಸಾರಿ we have forgotten that we are in a race. Many times ಬಹಳ ಸಾರಿ ನಾವೇನಾಗಿದ್ದೇವೆ ಪ್ರಿಯರೇ, ಒಂದು ಓಟದಲ್ಲಿ ಇದ್ದೇವೆ ಎಂಬುದನ್ನು ನಾವು ಮರೆತು ಬಿಟ್ಟಿದ್ದೇವೆ ಪ್ರಿಯರೇ. The day you got saved, ಆ ದಿವಸ ನೀನು ರಕ್ಷಣೆ ಹೊಂದಿದೆಯೋ ಆ ದಿವಸದಿಂದ ಪ್ರಿಯರೇ ನಿನಗೆ ಒಂದು ಓಟವು ನಿನಗಾಗಿ ನೇಮಿಸಲ್ಪಟ್ಟಿದೆ ಎಂಬುದಕ್ಕಾಗಿ ಸತ್ಯವೇದ ಹೇಳುತ್ತದೆ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಹಬಕ್ಕೂಕನ ಬರೆದ ಪ್ರವಾದಿ ಗ್ರಂಥದಲ್ಲಿ ಹೇಳುತ್ತದೆ, ನಿನ್ನ ಹಲಗೆಯ ಮೇಲೆ ಆ ವಾಕ್ಯಗಳನ್ನು ಬರೆದುಕೋ, ಯಾರು ನೋಡುತ್ತಾರೋ ಅದನ್ನು ಓಡುತ್ತಾರೆ ಎಂಬುದಕ್ಕಾಗಿ ದೇವರ ವಾಕ್ಯ ಓದುತ್ತೇವೆ ಪ್ರಿಯರೇ. ನಾವು ಎಷ್ಟೋ ಸಾರಿ ಏನಾಗಿದ್ದೇವೆ ಪ್ರಿಯರೇ, ಈ ಓಟಗಳನ್ನು ನಾವು ಮರೆತು ಬಿಟ್ಟಿದ್ದೇವೆ. and we are running our own race. ನಮ್ಮದಾದಂತ ಓಟಗಳನ್ನು ನಾವು ಓಡ್ತಾ ಇದ್ದೇವೆ. as we read the book of 1 Corinthians chapter 9, 1 ಕೊರಿಂಥ 9ನೇ ಅಧ್ಯಾಯ 24ರಿಂದ 27ನೇ ವಚನದಲ್ಲಿ ಓದ್ತಾ ಇರಬೇಕಾದ್ರೆ there is a comparison of two races. ಎರಡು ಓಟಗಳ ಕುರಿತಾಗಿ ಆತನ ಏನ್ ಮಾಡ್ತಾ ಇದ್ದಾನೆ, ಆತನ ಹೋಲಿಸುತ್ತಾ ಇದ್ದಾನೆ. ಆತನು ಭೂಲೋಕದ ಒಂದು ಓಟಗಳನ್ನು ಹೋಲಿಸುತ್ತಾ ಇದ್ದಾನೆ. ಆತನು ಹೀಗೆ ಹೇಳ್ತಾ ಇದ್ದಾನೆ, ಭೂಲೋಕದಲ್ಲಿಯೂ ಜನರು ತಮ್ಮ ಓಟಗಳನ್ನು ಓಡುತ್ತಾ ಇದ್ದಾರೆ. ಬಟ್ ಫಾರ್ ಅ ಪೆರಿಷಬಲ್ ಕ್ರೌನ್, ನಾಶವಾಗುವಂತ ಒಂದು ಏನಾಗಿದೆ ಕಿರೀಟಕ್ಕಾಗಿ ಅವರು ಓಡುತ್ತಾ ಇದ್ದಾರೆ ಎಂಬುದಕ್ಕಾಗಿ ಸತ್ಯವೇದ ಹೇಳುತ್ತದೆ.
Very recently, I saw a board hanging on a tree. ನಾನು ಇತ್ತೀಚೆಗೆ ಒಂದು ನೋಟಿಸ್ ಅನ್ನು ಹಾಕಿದಂತ ಒಂದು ಬೋರ್ಡ್ ಅನ್ನು ಏನ್ ಮಾಡಿದ್ರೆ ಒಂದು ಗಿಡದ ಮೇಲೆ ನಾನು ನೋಡಿದ್ದೇನೆ. ಅಲ್ಲಿ ಗಿಡದ ಮೇಲೆ ನೋಡ್ತಾ ಇರಬೇಕಾದ್ರೆ ಅಲ್ಲಿ ಜನನ ಮತ್ತು ಮರಣದ ಕುರಿತಾಗಿ ಬಹಳ ಸುಂದರವಾಗಿ ಬರೆಯಲ್ಪಟ್ಟಿತ್ತು. ಪ್ರಿಯರೇ, ಇವರು ಯಾರು ಅಂತ ನಾನು ನೋಡಿದಾಗ ಆರ್.ಎಂ. ಶೆಟ್ಟಿ ಅವರ ಫೋಟೋಗಳನ್ನ ಹಾಕಿ ಅವರ ಜನನ ಮರಣದ ಬಗ್ಗೆ ಬರೀತಾ ಇತ್ತು. ಪ್ರಿಯರೇ, ಅಂಡ್ ಫ್ರಮ್ ದಟ್ ಡೇ, ಆ ದಿವಸದಿಂದ ಐ ಸ್ಟಾರ್ಟೆಡ್ ಥಿಂಕಿಂಗ್, ನಾನು ಯೋಚನೆ ಮಾಡಿದೆ ಏನಂತಂದ್ರೆ ಪ್ರಿಯರೇ, ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ನಮ್ಮ ಹುಬ್ಬಳ್ಳಿಯ ಪ್ರಾಂತದಲ್ಲಿ ನಾವು ನೋಡುವಾಗ ಇದೊಂದು ಹೆಸರು ಬಹಳ ಪ್ರಸಿದ್ಧಿಯಾದಂತ ಒಂದು ಹೆಸರು. ಆ ಹೆಸರಿನಲ್ಲಿ ನಾವು ನೋಡ್ತಾ ಇರಬೇಕಾದ್ರೆ there is so many things what he achieved in this world. ಈ ಜಗತ್ತಿನಲ್ಲಿ ಆತನು ಎಷ್ಟೋ ಸಂಗತಿಗಳನ್ನು ಆತನು ಗಳಿಸಿದ್ದಾನೆ, ಎಷ್ಟೋ ಸಂಗತಿಗಳನ್ನು ಹೊಂದಿದ್ದಾನೆ. ಪ್ರಿಯರೇ, ಇವತ್ತು ಪ್ರಿಯರೇ, ಆತನು ಭೂಲೋಕಕ್ಕೆ ಬಿಟ್ಟು ಹೋಗ್ತಾ ಇರಬೇಕಾದ್ರೆ ಎಷ್ಟೋ ಕೋಟ್ಯಾನುಗಟ್ಟಲೆ ಆಸ್ತಿಗಳನ್ನು ಆತನು ಏನ್ ಮಾಡಿದ್ದಾನೆ, ಬಿಟ್ಟು ಹೋಗಿದ್ದಾನೆ. ಪ್ರಿಯರೇ, ಆದರೆ ಪ್ರಿಯರೇ, ಆತನ ಜನನ ಮರಣದ ಆತನ ನೋಡ್ತಾ ಇರಬೇಕಾದ್ರೆ ಆತನ ಮಧ್ಯದಲ್ಲಿ ಆತನು ಓಡಿದಂತ ಓಟವು ಅದು ವ್ಯರ್ಥವಾದಂತ ಒಂದು ಓಟವಾಗಿತ್ತು. ಪ್ರಿಯರೇ, ಇಷ್ಟು ಜೋರಾಗಿ ಆತನು ಓಡಿದ ಅಂತಂದ್ರೆ ಪ್ರಿಯರೇ, ಆತನ ಅಂತ್ಯದಲ್ಲಿ ಇವತ್ತು ಪ್ರಿಯರೇ, ಆತನು ದೇವರ ಮುಂದೆ ಆತನು ನಿಂತಾಗ ಆತನಿಗೆ ಗೊತ್ತಾಗಿದ್ದು ಒಂದೇ ಒಂದು ಏನಂತಂದ್ರೆ, ನಾನು ಓಡಿದಂತ ಓಟಗಳು ಏನಾಗಿದೆ, ನಾಶನಕ್ಕೆ ನಡೆಸಿದಂತ ಒಂದು ಸಂಗತಿಗಳು. ಆ ಓಟಗಳಲ್ಲಿ ನಾನು ಏನು ಮಾಡಿದರೂ ಏನಾಗಿಲ್ಲ, ಅದು ನಿತ್ಯವಾದಂತ ಸಂಗತಿಗಳು ನಾನು ಪಡೆದುಕೊಳ್ಳಲಿಲ್ಲ, ಭೂಲೋಕದ ಸಂಗತಿಗಳು ಪಡ್ಕೊಂಡೆ. ಆದ್ರೆ ಭೂಲೋಕವು ಏನಾಗಿದೆ ಪ್ರಿಯರೇ, ಒಂದು 4 ದಿವಸ ಹತ್ತು ಆಮೇಲೆ ಮರ್ತು ಹೋಗಿದೆ. ಪ್ರಿಯರೇ, ಆತನು ನಿತ್ಯವಾದಂತ ಓಟಗಳಿಗೆ ಯಾವಾಗಲೂ ಕಾಲಿಡಲಿಲ್ಲ. ಪ್ರಿಯರೇ, ಲೆಟ್ ಮೀ ಆಸ್ಕ್ ಯು ಎ ಕ್ವೆಶ್ಚನ್. ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಪ್ರಿಯರೇ, ವಾಟ್ ಕೈಂಡ್ ಆಫ್ ರೈಸ್ ಆರ್ ಯು ರನ್ನಿಂಗ್? ಯಾವ ತರವಾದ ಓಟಗಳು ನೀರು ಓಡ್ತಾ ಇದ್ದೀರಿ? ಯಾವ ತರಹದ ಓಟಗಳು ನೀವು ಓಡ್ತಾ ಇದ್ದೀರಿ? ಎಸ್ಟರ್ಡೇ ಐ ವಾಸ್ ವೆರಿ ನಫ್ಯೂನಲ್. ನಿನ್ನೆ ದಿವಸ ನಾನು ಒಂದು ಶವ ಸಂಸ್ಕಾರದಲ್ಲಿ ದಾವಣಗೆರೆಯಲ್ಲಿ ನಾನಿದ್ದೆ. ಪ್ರಿಯ, ದಾವಣಗೆರೆಗಿಂತ ಒಂದು 5 ಕಿಲೋಮೀಟರ್ ಮುಂದೆ ಒಂದು ಹಳ್ಳಿಯಲ್ಲಿ ಶವ ಸಂಸ್ಕಾರ ನಡೀತಾ ಇತ್ತು. ಪ್ರಿಯ, and I was seeing that auntie who was lying before me. ನಮ್ಮ ಮುಂದೆ ಆಂಟಿ ಅವರ ತೀರುಕೊಂಡ ಆಂಟಿ ನೋಡ್ತಾ ಇದ್ದೇನೆ. on December 28th, ಡಿಸೆಂಬರ್ 28ನೇ ತಾರೀಕಿನಲ್ಲಿ ಅವ್ರು ಏನ್ ಮಾಡಿದ್ರು, ಒಂದು ಸಾಕ್ಷಿ ಕೊಟ್ಟರು. ಅವತ್ತು ನಾನು ಎಂಟರ್ ಆಗ್ತಾ ಇರ್ಬೇಕಾದ್ರೆ ಅವ್ರು ಸಾಕ್ಷಿ ಕೊಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದರು, ನನ್ನ ಕರ್ತನು ನಿಜವಾಗಿ ನನ್ನ ಯೇಸು ಸ್ವಾಮಿ ಜೀವಂತನಾಗಿದ್ದಾನೆ. ನಾನು ಎಷ್ಟೆಲ್ಲಾ ಹೋರಾಡಿದೆ, ಎಷ್ಟೆಲ್ಲಾ ಕಷ್ಟಗಳನ್ನು ಅನುಭವಿಸಿದೆ, ಆತನು ನಂಬಿಗಸ್ತನಾಗಿದ್ದಾನೆ ಎಂಬುದಕ್ಕಾಗಿ ಅವ್ರು ಏನ್ ಮಾಡಿದ್ರು ಪ್ರಿಯರ, ಅವರು ಸಾಕ್ಷಿಗಳು ಕೊಟ್ಟರೆ. ಆಗಿ ಒಂದು 7-8 ದಿವಸ ಆಗಿರ್ಬೋದು, ಇಲ್ಲೊಂದು 5 ದಿವಸ ಆಗಿರ್ಬೋದ್ರಿ. ಶಿ ವಾಸ್ ಗೋಯಿಂಗ್ ಆನ್ ಅ ಬೈಕ್. ಅವ್ರ ಬೈಕ್ ನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಬರೀ ಪುಟದು ಬಿದ್ದಿದ್ದ ಕಾರಣ ಹಿಂದೆ ತಲೆಗೆ ಪೆಟ್ಟು ಬಿದ್ದು ಪ್ರಿಯರ ಕೋಮಾ, ಅವ್ರ ಕೋಮಾದಲ್ಲಿ ಹೋದರು. And I looked at her and actually I smiled. ಅವ್ರು ನೋಡಿ ನಾನು ನಕ್ಕಿದೆ. ಯಾಕೆ ಗೊತ್ತ್ರಿ, ಎವ್ರಿಬಡಿ ವೇರ್ ಕ್ರೈಯಿಂಗ್, ಎಲ್ಲರೂ ಅಳ್ತಾ ಇದ್ದಾರೆ. ಅದು ನಾನು ನಗ್ತಾ ಇದ್ದೆ. ಯಾಕೆ ಗೊತ್ತ್ರಿ, ಆ ತಾಯಿ ತನ್ನ ಓಟಗಳನ್ನು ಅವರು ಓಡಿದರು, ಅದು ಕೊನೆಗಾಣಿಸಿದರು. ಇವತ್ತು ತಂದೆ ಬಳಿಗೆ ಹೋದಾಗ ಅವ್ರು ಹೇಳ್ತಾ ಇದ್ದಾರೆ, ಸ್ವಾಮಿ, ನಾನು ಓಡಿದಂತ ಓಟಗಳು ನಿನ್ನ ನಂಬಿಕೆಯಿಂದ ಓಡಿದೆ, ನಾನೇನ್ ಮಾಡಿದೆ ಅದನ್ನು ಪೂರೈಸಿದೆ. ಕರ್ತನೆ, ನಾನೇನಾಗಿದ್ದೆ, ನಾಶನವಾದಂತ ಸಂಗತಿಗಳ ಹಿಂದೆ ಓಡಲಿಲ್ಲ, ಆದರೆ ಸ್ವಾಮಿ ನಿನ್ನ ಹಿಂದೆ ನಾನು ಓಡಿದೆ. ನಾನು ನಂಬಿಕೆಸ್ಥಳಾಗಿ ನಿನ್ನ ಕಡೆ ಬಂದಿರಬೇಕಾದ್ರೆ ಇಡೀ ಪರಲೋಕವು ಆಕೆಯನ್ನು ಸುಸ್ವಾಗತ ಮಾಡಿಕೊಳ್ತು. ಪ್ರಿಯರೇ, ನನ್ನ ಪ್ರಶ್ನೆಯಿಂದ ಇವತ್ತು ನೀನು ಸತ್ತರೆ ಇಡೀ ಪರಲೋಕವು ನಿನ್ನನ್ನು ಸುಸ್ವಾಗತಿಸುತ್ತದೋ? ನಿನ್ನ ಓಟಗಳಲ್ಲಿ ಕೊನೆಗಾಣಿಸಿದೆಯೋ? You know what Paul says? Paul ಹೇಳ್ತಾನೆ ಗೊತ್ತಿಲ್ಲ, ನನ್ನ ಓಟಗಳನ್ನು ಕೊನೆಗಾಣಿಸಿದ್ದೇನೆ. I finished my race. ಸೊ ಪ್ರಿಯರೇ, ವೇಗವಾಗಿ ನಾನು 3 ಸತ್ಯಾಂಶಗಳು ನಿಮ್ಮ ಮುಂದೆ ನಾನು ಇಡುತ್ತೇನೆ. ಪ್ರಿಯರೇ, ಆ 3 ಸತ್ಯಾಂಶಗಳು ನಿಮ್ಮ ಮುಂದೆ ಇಡ್ತಾ ಇರಬೇಕಾದ್ರೆ I will talk to you the purpose of the race. ನಾನು ಓಡುವಂತ ಓಟದ ಉದ್ದೇಶಗಳು. I will talk to you the problem in the race. ಆ ಓಟದಲ್ಲಿ ಬರುವಂತ ನಿನಗೆ ಸಮಸ್ಯೆಗಳ ಬಗ್ಗೆ ಮಾತನಾಡ್ತೇನೆ. Then I will talk to you how to prepare for the race. ಆ ಓಟಕ್ಕಾಗಿ ನೀನು ಹೇಗೆ ನಿನ್ನನ್ನು ಸಿದ್ಧಪಡಿಸಿಕೊಳ್ಳಬಹುದು ಎಂಬುದಕ್ಕಾಗಿ ನಾನು ಮಾತನಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಪ್ರಿಯರೇ, ಓಕೆ, ಸೊ ನೆನಪಿಟ್ಟುಕೊಳ್ಳ್ರಿ ಪ್ರಿಯರೇ, these are very important things. ಇದು ಬಹಳ ಬಹಳ ಪ್ರಾಮುಖ್ಯವಾದಂತ ಒಂದು ಸತ್ಯಾಂಶಗಳು. ಒಂದು ದಿವಸ ಪ್ರಿಯರೇ, ಇನ್ನು ಜಗತ್ತು ಬಿಡ್ತೀವಿ, ಮರೆತಿಟ್ಕೊಳ್ರಿ. ಡೆತ್ ಇಸ್ ಅ ಡಿಸೈಡೆಡ್ ಫ್ಯಾಕ್ಟ್. ಮರಣವು ಖಚಿತವಾಗಿ ನಿನಗೆ ಬರ್ತದೆ. ಈ ಸತ್ಯ ಈಗಲೇ ಸ್ವೀಕರಿಸಿಕೊಳ್ಳು, ತಪ್ಪಿಲ್ಲ. ಆದರೆ ಪ್ರಿಯರೇ, the reality is not when you are in the world. ಈ ಜಗತ್ತಿನಲ್ಲಿದ್ದಾಗ ಇದು ಸತ್ಯ ಅಲ್ಲರೇ. ಸತ್ಯ ಯಾವಾಗ ಬರ್ತದೆ ಗೊತ್ತ್ರಿ? ಯಾವಾಗ ನಿನ್ನ ದೇಹದಿಂದ ನಿನ್ನ ಪ್ರಾಣ ಹೋಗ್ತದಲ್ಲ, ಅಲ್ಲಿ ನಿಂತಿರ್ಬೇಕಲ್ಲ, ಆವಾಗ ನೀನು ಆತನಿಗೆ ಉತ್ತರ ಕೊಡ್ಬೇಕಲ್ಲ, ಅದಕ್ಕೆ ಸಿದ್ಧರಾಗ.
ಇನ್ನೊಂದ್ಸರಿ ಹೇಳ್ತಾ ಇದ್ದೇನೆ, ಯಾವ ದಿವಸ ನಿನ್ನ ದೇಹದಿಂದ ನಿನ್ನ ಪ್ರಾಣವು ಬಿಟ್ಟಿತೋ ಆತನ ಮುಂದೆ ಹೋಗಿ ನಿಲ್ತೀಯಲ್ಲ ನೀನು, ಅವನಿಗೆ ನಿನ್ನ ಸತ್ಯವನ್ನು ನೀನು ಹೇಳು ಪ್ರಿಯರೇ. ಅವಾಗ ನೀನು ಹೇಳು. ಲೆಟ್ ಮೀ ಟೆಲ್ ಯು, ಇದು ನನ್ನ ಮಾತು ಬರೆದಿಟ್ಕೊಳ್ತೇನೆ. ದ ಮೊಮೆಂಟ್ ಯು ಸಿ ಮೈ ಮಾಸ್ಟರ್, ನನ್ನ ಯಜಮಾನನನ್ನು ಯಾವ ದಿವಸ ನೀನು ಸಿಂಹಾಸನದ ಮೇಲೆ ನೋಡ್ತೀಯೋ, there are 10,000 questions which will come before you. ನಿನ್ನ ಮುಂದೆ 10,000 ಪ್ರಶ್ನೆಗಳು ನಿನ್ನ ಮುಂದೆ ಬರ್ತದೆ ಪ್ರಿಯರೇ. And I believe you will answer all the 10,000 questions with confidence. ಭರವಸೆಯಿಂದ 10,000 ಪ್ರಶ್ನೆಗಳು ಧೈರ್ಯದಿಂದ ಉತ್ತರ ಕೊಡುತ್ತೀನಿ ಅಂತ ನಾನು ನಂಬುತ್ತೇನೆ. ಕರೆಕ್ಟ್? Now if you want to answer it with confidence, ಭರವಸೆಯಿಂದ ನೀನು ಅದು ಉತ್ತರ ಕೊಡಬೇಕಾಗಿದ್ದರೆ ಪ್ರಿಯರೇ, you need to start working it now. ಈಗ ಅದನಿಗೆ ಪ್ರಾರಂಭ ಮಾಡಬೇಕ್ರಿ. ನನ್ನ ಮಾತುಗಳು ಗಮನಿಸ್ರಿ. ಡೋಂಟ್ ಫರ್ಗೆಟ್ ಒನ್ ಥಿಂಗ್. ನೀವೊಂದು ಸಂಗತಿ ಮಾತು ಬಿಡಬೇಡ್ರಿ. ಐ ಹ್ಯಾವ್ ಟೋಲ್ಡ್ ಇನ್ ದ ಬಿಗಿನಿಂಗ್ ಆಫ್ ದ ಇಯರ್, 31ನೇ ತಾರೀಕಿಗೆ ನಾನು ಹೇಳಿದ್ದೇನೆ ಪ್ರಿಯರೇ, ಜಸ್ಟ್ ಆರ್ ಐ ಕ್ಯಾನ್ ಪುಟ್ ಇಟ್ ದಿಸ್ ವೇ. ಇನ್ನೊಂದು ಮಾತನ್ನ ಹೇಳಬೇಕಾದ್ರೆ, ಒಂದು ವಾರದ ಹಿಂದೆ, ಹೊಸ ವರ್ಷ ಪ್ರಾರಂಭ ಆಗುವುದಕ್ಕೆ ಮುಂಚೆ ಒಂದು ವಾರದ ಹಿಂದೆ ನಾನು ನಿಮ್ಗೆ ಹೇಳಿದ್ದೇನೆ, ಫಾರ್ ಮೆನಿ ಪೀಪಲ್ ದಿಸ್ ಇಯರ್ ಇಸ್ ನಾಟ್ ಗೋಯಿಂಗ್ ಟು ಬಿ ಎ ಬ್ಲೆಸ್ಸಿಂಗ್. ಬಹಳ ಜನರಿಗೆ ಈ ವರ್ಷ ಆಶೀರ್ವಾದದ ವರ್ಷವಲ್ಲ. ಬಿ ಪ್ರಿಪೇರ್ಡ್ ಫಾರ್ ದಟ್. ಅದಕ್ಕೆ ಸಿದ್ಧರಾಗಿರಿ, ಸಿದ್ಧರಾಗಿರಿ. ಇಟ್ಸ್ ಆಲ್ರೆಡಿ ವಿತ್, ಅದು ಆಲ್ರೆಡಿ ಪ್ಲಾನ್ ಆಗಿದ್ದಾರೆ. ದೇರ್ ವಾಸ್ ಅ ಮ್ಯಾನ್ ಆಫ್ ಗಾಡ್ ಹೂ ಕನ್ಫರ್ಮ್ಡ್ ಮೀ ಯೆಸ್ಟರ್ಡೇ. ನಿನ್ನೆ ದಿವಸ ಒಬ್ಬ ದೇವರ ಸೇವಕರು ನನಗೆ ಖಚಿತಪಡಿಸಿದ್ದಾರೆ, ಅಣ್ಣ ವಾಟ್ ಯು ಪ್ರೊಫೆಸೈಡ್ ಇಟ್ ಸ್ಟಾರ್ಟೆಡ್, ಇಟ್ ಇಸ್ ಆಲ್ರೆಡಿ ಸ್ಟಾರ್ಟೆಡ್, ಅದೆಲ್ಲ ಪ್ರಾರಂಭವಾಗಿದೆ ಅಂತಂದಾಗ ಐ ಸೆಡ್ ದಟ್ಸ್ ರೈಟ್, ಅದು ಸಿದ್ಧವಾಗಿದೆ, ಪ್ರಾರಂಭವಾಗಿದೆ. ಬಹಳ ಜನರಿಗೆ ಈ ವರ್ಷ ನಿನಗೆ ಇದು ಸರಿಯಾದ ವರ್ಷವಿಲ್ಲರೆ, ಇಫ್ ಯು ಡೋಂಟ್ ನೋ ಹೌ ಟು ರನ್ ದ ರೇಸ್ ಪ್ರಾಪರ್ಲಿ, ಸರಿಯಾಗಿ ನೀನು ಓಡ್ಲಿಕ್ಕೆ ಗೊತ್ತಿಲ್ಲ ಅಂತಂದ್ರೆ ಈ ವರ್ಷ ಬಹಳ ದುಃಖಕರವಾದ ವರ್ಷವಾಗಿರ್ತದೆ. ಬರೆದಿಟ್ಕೊಳ್ರಿ ಪ್ರಿಯರೇ. Now let me give you 3 truths. 3 ಸತ್ಯಾಂಶಗಳಿವೆ. Now the first one, the purpose of the race. ಓಟದ ಉದ್ದೇಶ, ಓಟದ ಉದ್ದೇಶ ಪ್ರಿಯರೇ. Now let's turn our Bible to the Hebrews chapter 11. ಇಬ್ರಿಯ 11ನೇ ಅಧ್ಯಾಯ 40ನೇ ವಚನ, ಇಬ್ರಿಯ 12ನೇ ಅಧ್ಯಾಯ 1ನೇ ವಚನ ಓದಿಕೊಳ್ಳೋಣ. ಫಲವನ್ನು ಹೊಂದಲಿಲ್ಲ, ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ಓಡೋಣ. In Kannada Bible is very beautiful. ನಮಗೆ ನೇಮಕವಾದ ಓಟವು, a race which is marked for us. ನಮಗಾಗಿ ನೇಮಕವಾದಂತ ಓಟವು ಪ್ರಿಯ. ನಾವು ಈಗ every race has a purpose. ಪ್ರತಿಯೊಂದು ಓಟಕ್ಕೆ ಒಂದು ಉದ್ದೇಶವಿದೆ. ಸುಮ್ಮನೆ ನಾನು ಓಡ್ತಾ ಇಲ್ಲ ಪ್ರಿಯರೇ. ಜೀವನದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಸಂಗತಿಗಳಲ್ಲಿ ತಮ್ಮದಾದಂತ ಉದ್ದೇಶಗಳಿಂದ ಜನರು ತಮ್ಮ ಓಟಗಳನ್ನು ಓಡುತ್ತಾ ಇದ್ದಾರೆ. ದ ಬಿಸಿನೆಸ್ ಮ್ಯಾನ್ ಇಸ್ ರನ್ನಿಂಗ್ ವಿತ್ ಹಿಸ್ ಪರ್ಪಸ್. ಒಬ್ಬ ವ್ಯಾಪಾರಸ್ಥನು ತನ್ನ ಉದ್ದೇಶದಿಂದ ಓಡುತ್ತಾ ಇದ್ದಾನೆ. ಎ ಸ್ಪೋರ್ಟ್ಸ್ ಮ್ಯಾನ್ ಇಸ್ ರನ್ನಿಂಗ್ ವಿತ್ ಹಿಸ್ ಪರ್ಪಸ್. ಒಬ್ಬ ಓಟಗಾರನು ತನ್ನದಾದಂತ ಉದ್ದೇಶದಿಂದ ಓಡುತ್ತಾ ಇದ್ದಾನೆ. ಒಬ್ಬ ರಾಜಕೀಯ ವ್ಯಕ್ತಿ ತನ್ನದಾದಂತ ಉದ್ದೇಶದಿಂದ ಓಡುತ್ತಾ ಇದ್ದಾನೆ. ಎಲ್ಲಾ ಜನರು ಪ್ರಿಯರೇ ತಮ್ಮದಾದಂತ ಉದ್ದೇಶದಿಂದ ಓಡುತ್ತಾ ಇದ್ದಾರೆ. ದ ಪೀಪಲ್ who are saved, ಯಾರು ರಕ್ಷಣೆ ಹೊಂದಿದ್ದೀರೋ ಪ್ರಿಯರೇ ನೆನಪಿಟ್ಟುಕೊಳ್ಳ್ರಿ, you are marked for a race. ನಿಮಗೆ ಒಂದು ಉದ್ದೇಶವು ಇದೆ ಪ್ರಿಯರೇ. ಓಟದ ಒಂದು ಉದ್ದೇಶ ಇದೆ. ಆ ಓಟದ ಉದ್ದೇಶಗಳಿಂದ ನೀವು ಓಡಲೇಬೇಕು. ಅದು ಓಡದೆ ಹೋದರೆ ಪ್ರಿಯರೇ ಯು ಆರ್ ಗ್ರೇಟ್ ಫೇಲಿಯರ್. ಏನಾಗಿದ್ದೀವಿ ಪ್ರಿಯರೇ, ನಿನ್ನಂತ ಸೋಲುಗಾರನು ನಾನು ಜಗತ್ತಿನಲ್ಲಿ ಎಲ್ಲೂ ನೋಡಲಿಲ್ಲ. ಒಂದು ಉದ್ದೇಶವಿದೆ, ನಿನ್ನ ಓಟಕ್ಕೆ ಒಂದು ಉದ್ದೇಶವಿದೆ. And let me give you 3 purposes for your race. ನಿನ್ನ ಜೀವನದಲ್ಲಿ ನಿನ್ನ ಓಟಕ್ಕೆ 3 ಉದ್ದೇಶಗಳನ್ನು ನಿನ್ನ ಮುಂದೆ ನಾನು ಇಡುತ್ತೇನೆ ಪ್ರಿಯರೇ. Why you are called. ಯಾಕೆ ದೇವರು ನಿನ್ನನ್ನು ಕರೆದಿದ್ದಾನೆ? ಯಾಕೆ ದೇವರು ನಿನ್ನನ್ನು ಕರೆದಿದ್ದಾನೆ ಪ್ರಿಯರೇ? ಜಗತ್ತಿನಲ್ಲಿ ಎಷ್ಟೋ ಜನರಿದ್ದಾರೆ, ಕೋಟ್ಯಾನುಗಟ್ಟಲೆ ಜನರಿದ್ದಾರೆ. ನಮ್ಮ ಭಾರತ ದೇಶದಲ್ಲಿ ಪ್ರಿಯರೇ 100 ಕೋಟಿಗಿಂತ 130 ಕೋಟಿಗಿಂತ ಜಾಸ್ತಿ ಜನರಿದ್ದಾರೆ ಪ್ರಿಯರೇ. ಅವರ ಮಧ್ಯದಲ್ಲಿ ನಿನ್ನನ್ನು ಹೆಸರಿಡಿದು ಕರೀತಾ ಇರಬೇಕಾದ್ರೆ, ನಿನ್ನ ಹೆಸರಿಡಿದು ಕರೆದಿರಬೇಕಾದ್ರೆ ನಿನಗೆ ಒಂದು ಉದ್ದೇಶದಿಂದಲೇ ದೇವರು ಕರೆದಿದ್ದಾನೆ. ಮರೆತು ಬಿಡಬೇಡ, ನಿನಗೆ ದೇವರು ಒಂದು ಉದ್ದೇಶದಿಂದ ಕರೆದಿದ್ದಾನೆ. ಆ ಉದ್ದೇಶವನ್ನು ನೀನು ನೆರವೇರಿಸದೆ ಹೋದರೆ ಪ್ರಿಯರೇ
ನಿನ್ನ ಓಟದ ನಿಮಿತ್ತವಾಗಿ ಒಂದು ದಿವಸ ದೇವರ ಲೆಕ್ಕ ಕೇಳ್ತಾರೆ ಅಂತ. ಮರಣ ಎಷ್ಟು ಸತ್ಯನೋ ನ್ಯಾಯ ತೀರ್ಪು ಅಷ್ಟೇ ಸತ್ಯ. ಐ ರಿಪೀಟ್ ಮೈ ಸ್ಟೇಟ್. ನನ್ನ ಒಂದು ಹೇಳಿಕೆಯನ್ನು ತಿರುಗಿ ಹೇಳ್ತಾ ಇದ್ದೇನೆ, ಕೇಳಿದ್ರೆ ಮರಣ ಎಷ್ಟು ಸತ್ಯವಾಗಿದೆಯೋ ನಿನ್ನ ನ್ಯಾಯ ತೀರ್ಪು, ನನ್ನ ನ್ಯಾಯ ತೀರ್ಪು ಅಷ್ಟೇ ಸತ್ಯವಾಗಿದೆ. So let me show you three great major purposes what you need to run, or what you need to run. ನೀವು ಎದಕ್ಕಾಗಿ ಓಡಬೇಕೋ ಅದಕ್ಕೆ ಮೂರು ಉದ್ದೇಶಗಳನ್ನು ಹೇಳ್ತೇನೆ ಪ್ರಿಯರೇ. ಫಸ್ಟ್ ಒನ್, ಮೊದಲನೇದು, ಟು ಬಿಕಮ್ ಲೈಕ್ ಜೀಸಸ್ ಕ್ರೈಸ್ಟ್. ಯೇಸು ಸ್ವಾಮಿ ಹಾಗೆ ಆಗಲಿಕ್ಕೆ ನಿನ್ನ ಓಟಗಳನ್ನು ನೀನು ಓಡಬೇಕು ಪ್ರಿಯರೇ. ಓಕೆ, 2ನೇ ವಚನ ದಯಮಾಡಿ ಓದಿಕೊಳ್ಳಿ. ಇಬ್ರಿಯ 11:2 ಪ್ರಿಯರೇ. 12:2. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. You know what the Bible says? ಸತ್ಯವೇದನೆ ಹೇಳ್ತಿದೆ ಗೊತ್ತ್ರಿ? Let us fix our eyes on Jesus. ನಮ್ಮ ಕಣ್ಣುಗಳು ಯೇಸು ಕ್ರಿಸ್ತನ ಮೇಲೆ ಹಾಕಿಕೊಳ್ಳೋಣ ಅಂತ ಹೇಳ್ತಾರೆ. You know what is the meaning of this? ಇದರ ಅರ್ಥ ಏನು ಗೊತ್ತ್ರಿ? Now your major purpose, ನಿನ್ನ ಜೀವನದ ಪ್ರಾಮುಖ್ಯವಾದಂತ ಉದ್ದೇಶವು ಏನಾಗಿದೆ ಪ್ರಿಯರೇ? ಅದು ಕ್ರಿಸ್ತನ ಹಾಗೆ ಆಗುವುದೇ ನಿನ್ನ ಪ್ರಾಮುಖ್ಯವಾದಂತ ಉದ್ದೇಶವಾಗಿದೆ. To become like Jesus. Now, do you know something? ಒಂದು ಸಂಗತಿ ಗೊತ್ತಿದೆ. Many of us who are sitting here, ಬಹಳ ಜನ ಇಲ್ಲಿ ಕೂತ್ಕೊಂಡಿದ್ದವರು, ನಿನ್ನ ಮನಸ್ಸಿನಲ್ಲಿ ಬಂದಂತ ಮೊದಲನೇ ಪ್ರಶ್ನೆ ಏನಂತಂದ್ರೆ, we cannot become like Jesus. ನಾವು ಯೇಸು ಸ್ವಾಮಿ ಹಾಗೆ ಆಗಲಿಕ್ಕೆ ಸಾಧ್ಯವಿಲ್ಲ. ನಿಮ್ಗೆ ಗೊತ್ತಿದೆ, ಇಟ್ ಈಸ್ ದ ಡಿಸೆಪ್ಟಿವ್ ವರ್ಡ್ ಆಫ್ ದ ಎನಿಮಿ. ವೈರಿಯ ಮೋಸಕರವಾದಂತ ಮಾತುಗಳು. And you have believed the very deceptive word of the enemy. ವೈರಿಯ ಮೋಸಕರವಾದಂತ ಮಾತುಗಳು ನೀವು ನಂಬಿದ್ದೀರಿ. ಯಾರಾದರೂ ನನಗೆ ಬಂದು ನಾನು ಯೇಸು ಸ್ವಾಮಿಯ ಹಾಗೆ ಆಗ್ಲಿಕ್ಕೆ ನನಗೆ ಸಾಧ್ಯವಿಲ್ಲ ಅಂತ ನೀವು ಹೇಳಿದರೆ, ಲೆಟ್ ಮಿ ಟೆಲ್ ಯು ಆರ್ ಅ ಡಿಸೀವ್ಡ್ ಪರ್ಸನ್. ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ, ನೀನು ಮೋಸಕ್ಕೆ ಒಳಗಾದಂತ ಒಬ್ಬ ವ್ಯಕ್ತಿಯಾಗಿದ್ದಿ. ನೀನು ಮೋಸಕ್ಕೆ ಒಳಗಾದಂತ ಒಬ್ಬ ವ್ಯಕ್ತಿಯಾಗಿದ್ದಿ. ಹೇಳುವಂತ ಬೈಬಲ್ ಸೇಸ್, ಸತ್ಯವೇದ ಹೇಳ್ತಿದೆ ಗೊತ್ತ್ರಿ? ರೋಮಾಪುರದ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ಓದ್ತಾ ಇರಬೇಕಾದ್ರೆ ದೇವರ ಪ್ರಾಮುಖ್ಯವಾದ ಉದ್ದೇಶ ಏನಂತಂದ್ರೆ ಕ್ರಿಸ್ತನ ಆ ಸ್ವರೂಪದಲ್ಲಿ ಬರುವುದೇ ದೇವರ ಉದ್ದೇಶವಾಗಿದೆ. ದೇವರ ಉದ್ದೇಶವು ನಿನ್ನನ್ನು ಕ್ರಿಸ್ತನ ಸ್ವರೂಪದಲ್ಲಿ ಬರುವುದಾಗಿದ್ದರೆ, and if you say you cannot, ಅದು ನಿನಗೆ ಆಗೋದಿಲ್ಲ ಅಂತ ನೀನು ಹೇಳಿದರೆ, the problem is with you and it's not with God. ಸಮಸ್ಯೆ ನಿನ್ನಲ್ಲಿ ಇದೆ ಪ್ರಿಯರೇ, ದೇವರಲ್ಲಿ ಎಂದಿಗೂ ಇಲ್ಲ. ದೇವರಲ್ಲಿ ಎಂದಿಗೂ ಸಭೆ ಒಂದು ಆಲೋಚನೆ ಮಾಡಿದ್ರೆ, ಆರ್ ವಿ ಟ್ರೈಂಗ್ ಎವ್ರಿ ಡೇ ಟು ಬಿಕಮ್ ಲೈಕ್ ಜೀಸಸ್? ಪ್ರತಿ ದಿವಸ ನಾನು ಯೇಸು ಸ್ವಾಮಿಯ ಹಾಗೆ ಆಗಲಿಕ್ಕೆ ನಾನು ಏನ್ ಮಾಡ್ತಾ ಇದ್ದೇನೆ? ಸಿದ್ಧನಾಗ್ತಾ ಇದ್ದೇನೆ. ನಾನು ನಿಮಗೆ ಇವತ್ತೇ ರಾತ್ರಿ ಸಂಪೂರ್ಣವಾಗಿ ಯೇಸು ಸ್ವಾಮಿ ಹಾಗೆ ಆಗು ಅಂತ ಹೇಳಿಲ್ಲ. ಇವತ್ತೇ ರಾತ್ರಿ ನೀನು ಯೇಸು ಸ್ವಾಮಿ ಹಾಗೆ ಆಗು ಅಂತ ನಾನು ಹೇಳಿಲ್ಲ. ಹೇಳುವಂತ ಬೈಬಲ್ ಸತ್ಯವೇದ ಹೇಳ್ತದೆ ಗೊತ್ತ್ರಿ? ವಿ ಆರ್ ಹೆಡಿಂಗ್ ಫಾರ್ ಪರ್ಫೆಕ್ಷನ್. ನಾವು ದಿವಸದಿಂದ ದಿವಸಕ್ಕೆ ಪರಿಪೂರ್ಣತೆಗೆ ಹೋಗ್ತಾ ಇದ್ದೇವೆ. ಅದರ ಅರ್ಥವೇನಂತಂದ್ರೆ ಪ್ರಿಯರೇ, ಗಾಡ್ ಈಸ್ ನಾಟ್ ಟೆಲ್ಲಿಂಗ್ ದಟ್ ಯು ವಿಲ್ ನಾಟ್ ಫೇಲ್. ದೇವರಿಗೆ ಹೇಳಿಲ್ಲ ನೀನು ಸೋತು ಹೋಗೋದಿಲ್ಲ ಅಂತ ಹೇಳಿಲ್ಲ, ನೀನು ಎಡುವುದಿಲ್ಲ ಅಂತ ಹೇಳಿಲ್ಲ, ನೀನು ಪಾಪ ಮಾಡೋದಿಲ್ಲ ಅಂತ ಹೇಳಿಲ್ಲ. ಇವೆಲ್ಲವನ್ನು ನೋಡಿ ಆತನೇ ಹೇಳ್ತಿದ್ದಾನೆ, ಪ್ರತಿ ದಿವಸ ನೀನು ಕ್ರಿಸ್ತನ ಹಾಗೆ ಆಗ್ಲಿಕ್ಕೆ ಪ್ರಯತ್ನ ಮಾಡು ಪ್ರಿಯರೇ. ಉದಾಹರಣೆಗಾಗಿ ಪ್ರಿಯರೇ, ನಿನ್ನಿನ ದಿವಸ ನೀನು ಒಂದು 100 ಪಾಪ ಮಾಡಿದರೆ, today see that you will at least overcome 10 sins. 10 ಪಾಪಗಳನ್ನು ಜಯಿಸಿ 90 ಪಾಪಗಳಲ್ಲಿ ಏನಾಗಿದೆ ಪ್ರಿಯರೇ, ಮುಂದೆ ಅದರ ಜಯ ಹೊಂದಲಿಕ್ಕೆ ಹೋಗಬೇಕು ಎಂಬುದನ್ನು ಕಲಿಯಿರಿ ಪ್ರಿಯರೇ. ಒಂದೇ ರಾತ್ರಿಯಲ್ಲಿ ದೇವರು 100 ಪಾಪ ಬಿಡಂತ ಹೇಳಿದ್ದಾರೆ. ಯಾಕಂದ್ರೆ ಆತನಿಗೂ ಗೊತ್ತಿದೆ ನಿನಗೆ ಆಗೋದಿಲ್ಲ ಅಂತ ಹೇಳಿ. ಒಂದೇ ರಾತ್ರಿಯಲ್ಲಿ ಯೇಸು ಸ್ವಾಮಿ ಆಗುವಂತ ಆತನು ಹೇಳಿಲ್ಲ ಪ್ರಿಯರೇ. ಅದಕ್ಕಾಗಿ ಪೌಲನು ಹೇಳ್ತಾನೆ, ದಿವಸದಿಂದ ದಿವಸಕ್ಕೆ ನಾನು ಕ್ರಿಸ್ತನ ಆ ಸ್ವರೂಪಕ್ಕೆ ಬರ್ತಾ ಇದ್ದೇನೆ. But do you know what is the reason you give me? ನೀವು ನನಗೆ ಏನು ಕಾರಣಗಳು ಕೊಡ್ತೀರಿ ಗೊತ್ತ್ರಿ? ನನಗೆ ಆಗೋದಿಲ್ಲ. And you lie. ನೀನು ಸುಳ್ಳು ಹೇಳ್ತಾ ಇದ್ದಿ. And you live in that lie. ಆ ಸುಳ್ಳಿನಲ್ಲಿ ಏನೇನು ಬದುಕ್ತಾ ಇದ್ದೆ? ಆ ಸುಳ್ಳಿನಲ್ಲಿ ಬದುಕ್ತಾ. It's a very smart for us.
ನಮಗಾಗಿ ಒಂದು ಓಟ ನೇಮಕವಾಗಿದೆ. Let's run the race. ಆ ಓಟವನ್ನು ಓಡೋಣ ಪ್ರಿಯರೇ. ಯೇಸು ಸ್ವಾಮಿಯ ಹಾಗೆ ಆಗೋಗ್ಲಿಕ್ಕೆ ಇಷ್ಟಪಡೋಣ ಪ್ರಿಯರೇ. ಪ್ರತಿ ಸಮಯದಲ್ಲಿ ನಾನು ಒಂದು ಮಾತು ಹೇಳ್ತೇನೆ, ಯೇಸು ಸ್ವಾಮಿ ನಿನ್ನ ಜಗದಲ್ಲಿ ಇದ್ರೆ ಏನ್ ಮಾಡ್ತಾ ಇದ್ದ? Ask this question. What would Jesus do if he was in my place? ಯೇಸು ಸ್ವಾಮಿ ನನ್ನ ಜಗದಲ್ಲಿ ಇದ್ರೆ ಏನ್ ಮಾಡ್ತಾ ಇದ್ದ? ಏನ್ ಮಾಡ್ತಾ? Will you do that, sir? ಆತನ ಪಾಪ ಮಾಡ್ತಾ ಇದ್ದಾರೆ. Try to become like Jesus. ಅರೆ ಯೇಸು ಸ್ವಾಮಿ ಹಾಗೆ ಆಗ್ಲಿಕ್ಕೆ ಪ್ರಯತ್ನ ಮಾಡಿ. ಕರೆಕ್ಟ್? ಪ್ರತಿ ದಿವಸ ಈ ಪ್ರಶ್ನೆ ಕೇಳಿದೆ. Every day I have a habit. ಪ್ರತಿ ದಿವಸ ನಾನು ಹವ್ಯಾಸವಿದೆ. Before I could go to sleep, ನಾನು ಮಲಗುವುದಕ್ಕಿಂತ ಮುಂಚಿತವಾಗಿ I pray God, ನಾನು ಪ್ರಾರ್ಥನೆ ಮಾಡಿದ್ರೆ ಸ್ವಾಮಿ ನನ್ನ ಆತ್ಮವನ್ನು ನಿನ್ನ ಕೈಗೆ ಕೊಡುತ್ತೇನೆ ಸ್ವಾಮಿ. ಇವತ್ತು ನಾನು ಎಷ್ಟು ಯೇಸು ಸ್ವಾಮಿ ಕಡೆ ಯೇಸು ಸ್ವಾಮಿ ಆಗಿದ್ದೇನೋ ಎಂಬುದನ್ನು ನಾನು ಗುರುತಿಸಬೇಕು. ಬಂದು ನನಗೆ ನೀವು ಹಿಂಗೆ ಹೇಳಬೇಡ್ರಿ, ಏನಂತೇಳಿ ನನಗೆ ಆಗೋದಿಲ್ಲ, ನಾನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ನನಗೆ ಇಷ್ಟಿದೆ, ನಿನಗೆ ಮನಸ್ಸಿಲ್ಲ ಅಂತ ಹೇಳ್ರಿ ಯೇಸು ಸ್ವಾಮಿ ಹಾಗೆ ಆಗಲಿಕ್ಕೆ. ಯು ಎಂಜಾಯ್ ದ ಪ್ಲೆಷರ್ ಆಫ್ ಸಿನ್. ನಿನ್ನ ಪಾಪದ ಭೋಗವನ್ನು ನೀನು ಅನುಭವಿಸಿದ ಕಾರಣ ಏನ್ ಮಾಡ್ತಾ ಇದ್ದೀರಿ? ಅದು ಬೇಕಂತ ಸುಳ್ಳು ಹೇಳ್ಬೇಡ್ರಿ. ಆಮೇಲೆ ದೇವ್ರು ಹೇಳ್ಬೇಡ್ರಿ, ಓ ದೇವರೇ ನನಗೆ ತೀರ್ಪು ಕೊಡು, ದೇವ್ರ ತೀರ್ಪು ನಿಮ್ಗೆ ಗೊತ್ತಿಲ್ಲ, ಏನು ಇರೋಣದ ಜಡ್ಜ್ಮೆಂಟ್ ಅಂತ. ಯೇಸು ಸ್ವಾಮಿ ಹಾಗೆ ಆಗುವುದು ನಮ್ಮ ಓಟದ ಪ್ರಥಮವಾದಂತಹ ಸಂಗೀತ. ಸೆಕೆಂಡ್ ಒನ್, ವಾಟ್ ಇಸ್ ದ ಪರ್ಪಸ್ ಆಫ್ ದ ರೇಸ್? ಆ ಒಂದು ಓಟದ ಉದ್ದೇಶ ಏನಿದೆ? ಟು ಎಸ್ಟಾಬ್ಲಿಷ್ ದ ಕಿಂಗ್ಡಮ್ ಆಫ್ ಗಾಡ್. ದೇವರ ರಾಜ್ಯವನ್ನು ಸ್ಥಾಪಿಸುವುದು ಆ ಓಟದ ಪ್ರಥಮವಾದಂತಹ ಉದ್ದೇಶವಾಗಿದೆ. If you turn our Bibles to book of Matthew, ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದಗಳು ನಾವು ತೆಗೆದಾಗ ಪ್ರಿಯರೇ, do you know what the Bible says? ಅದು ಸತ್ಯವೇದ ಏನು ಹೇಳ್ತದೆ ಗೊತ್ತ್ರಿ? 6ನೇ ಅಧ್ಯಾಯದಲ್ಲಿ ಸತ್ಯವೇದ ಹೇಳ್ತಾ 10ನೇ ವಚನ ಓದಿಕೊಳ್ಳಿ ಪ್ರಿಯರೇ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಸತ್ಯವೇದ ಹೇಳ್ತಿದ್ದಾರೆ, ನಿನ್ನ ರಾಜ್ಯವು ಬರಲಿ. Let your kingdom come. Now how will God establish his kingdom? ದೇವರು ತನ್ನ ರಾಜ್ಯವನ್ನು ಹೇಗೆ ಸ್ಥಾಪಿಸುತ್ತಾನೆ ಪ್ರಿಯರೇ? He will establish it through you and me. ನಿನ್ನ ಮೂಲಕ ನನ್ನ ಮೂಲಕ ಆತನು ಮಾಡ್ತಾನೆ. ನಿನ್ನ ಮೂಲಕ ನನ್ನ ಮೂಲಕ ಆತನು ಮಾಡ್ತಾನೆ. Now listen to me carefully. ಅದನ್ನು ಗಮನಿಸು. God will not do anything without you. ದೇವರು ನೀನು ಇಲ್ಲದೆ ಏನು ಮಾಡಕ್ಕಾಗೋದಿಲ್ಲ. ಏನು ಮಾಡಕ್ಕಾಗೋದಿಲ್ಲ ಅಂತಲ್ಲ, ಏನು ಮಾಡೋದಿಲ್ಲ. ನೀನು ದೇವರಿಲ್ಲದೆ ಏನು ಮಾಡಲಿಕ್ಕೆ ಬರುವುದಿಲ್ಲ. ಈಗ ನಾವು ಯು ಆರ್ ಇಂಟರ್ಲಿಂಕ್ಡ್. ನೀವೇನಾಗಿದ್ದೀರಿ? ಒಬ್ಬರಿಂದ ಒಬ್ಬರು ಕನೆಕ್ಟ್ ಆಗಿದ್ದೀರಿ. ಈಗ ದೇವರು ಏನೋ ಮಾಡಬೇಕಾಗಿದ್ದರೆ ದೇವರು ನಿನ್ನನ್ನು ಉಪಯೋಗಿಸಲೇಬೇಕು. ತನ್ನ ರಾಜ್ಯವನ್ನು ಸ್ಥಾಪಿಸಲಿಕ್ಕೆ ಉಪಯೋಗಿಸಲೇಬೇಕಾಗಿದ್ದ ವ್ಯಕ್ತಿ ನೀನಾಗಿದ್ದೀರಿ. ಯು ಆರ್ ದ ಬೆಸ್ಟ್. ನೀವೇನಾಗಿದ್ದೀರ? ಪಾತ್ರೆಯಾಗಿದ್ದೀರಿ. ಈಗ ದೇವರು ನಿನ್ನ ಮೂಲಕ ಕೆಲಸ ಮಾಡಿ ತನ್ನ ರಾಜ್ಯವನ್ನು ಆತನ ಏನ್ ಮಾಡ್ತಾನೆ? ಸ್ಥಾಪಿಸುತ್ತಾನೆ. ಯು ನೋ ವಾಟ್ ಜೀಸಸ್ ಸೆಡ್? ಯೇಸು ಸ್ವಾಮಿ ಏನ್ ಹೇಳಿದ್ರು ಗೊತ್ತ್ರಿ? ಯಾವಾಗ ಸ್ನಾನಿಕನಾದ ಯೋಹಾನನ ಶಿಷ್ಯರು ಬಂದು ಕೇಳಿದೇನಂತಂದ್ರೆ, ಯೇಸು ಸ್ವಾಮಿ ನೀನೇ ಆ ಮೆಸ್ಸಿಯನಾಗಿದ್ದೀಯೋ, ಇಲ್ಲದಿದ್ರೆ ನಾನು ಇನ್ನು ಯಾರು ಕಾಯಬೇಕು ಅಂತ ಕೇಳಿದಾಗ ಆತನ ಹೇಳ್ತಿದ್ದಾನೆ, ಗೋ ಟೆಲ್ ಜಾನ್, ಯೋಹಾನನಿಗೆ ಹೋಗಿ ಹೇಳು, ಕುರುಡರು ನೋಡ್ತಾ ಇದ್ದಾರೆ, ಕುಂಟರು ನಡೀತಾ ಇದ್ದಾರೆ, ಕಿವಿಡರು ಕೇಳ್ತಾ ಇದ್ದಾರೆ, ಮೂಕರಿನಂತ ಮಾತನಾಡ್ತಾ ಇದ್ದಾರೆ, ಸತ್ತವರು ಎದ್ದಿದ್ದಾರೆ, ಸುವಾರ್ತೆಗಳು ಸಾರಲ್ಪಟ್ಟಿದೆ, ದೇವರ ರಾಜ್ಯ ಬಂದಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಪ್ರಿಯರೇ, ಆತನೇನ್ ಹೇಳ್ತಾ ಇದ್ದಾನೆ ಗೊತ್ತ್ರಿ? This is the kingdom of God. ಇದು ದೇವರ ರಾಜ್ಯವಾಗಿದೆ. Which I am establishing it on the earth. ನಾನು ಭೂಲೋಕದಲ್ಲಿ ಅದನ್ನು ಸ್ಥಾಪಿಸುತ್ತಾ ಇದ್ದೇನೆ. And when you are not used by God, ಯಾವ ದಿವಸ ನೀನು ದೇವರಿಂದ ಉಪಯೋಗಿಸಲ್ಪಡಲಿಲ್ಲವೋ ಪ್ರಿಯರೇ, ದೇವರ ರಾಜ್ಯ ಅಲ್ಲಿ ಸ್ಥಾಪನೆ ಆಗಲಿಲ್ಲ. ದೇವರ ರಾಜ್ಯ ಅಲ್ಲಿ ಸ್ಥಾಪನೆ ಆಗಲಿಲ್ಲ. When I was there yesterday in the funeral, ನಾನು ಶವ ಸಂಸ್ಕಾರದಲ್ಲಿ ನಾನು ನಿಂತಾಗ the whole village was standing and weeping there. ಇಡೀ ಹಳ್ಳಿ ಅಲ್ಲಿ ನಿಂತು ಗಟ್ಟಿಯಾಗಿ ಅಳ್ತಾ ಇತ್ತು ಪ್ರಿಯರೇ. people are coming. ಜನ ಬರ್ತಾರೆ, ಕೈಗಳನ್ನ ಎತ್ತಿ ಅಳ್ತಾ ಇದ್ದಾರೆ, ಸ್ವಲ್ಪ ಜನ ಮಾಲೆ ಹಾಕಿ ಅಳ್ತಾರೆ, ಮಗನ ಅಳ್ತಾನೆ, ಮಗಳು ಅಳ್ತಾಳೆ, ಎಲ್ಲರೂ ಅಳ್ತಾ ಇದ್ದಾರೆ.
And the public was standing. Public ಇದ್ರೆ, do you know, at least for 5 to 10 times, 5 10 ಸಾರಿ ಹೇಳಿದೆ, ಒಬ್ಬರು ಯಾರಾದ್ರೂ ಸುವಾರ್ತೆ ಸಾರಬೇಕಾಗಿತ್ತು, ಒಬ್ಬರು ಸುವಾರ್ತೆ ಸಾರಬೇಕಾಗಿತ್ತು, ಒಬ್ಬರು ಸುವಾರ್ತೆ ಸಾರಬೇಕು. That was burning in my heart. ಅಂದ್ರೆ ಅದು ಒಳಗೆ ಉರಿತಾ ಇತ್ತು. ಯಾಕೆ ಗೊತ್ತ್ರಿ? ಇಂಥ ಅವಕಾಶ ಮತ್ತೆ ನಮಗೆ ಯಾವಾಗಲೂ ಸಿಗೋದಿಲ್ಲ. ದೇವರ ರಾಜ್ಯ ಸ್ಥಾಪನೆ ಮಾಡಲಿಕ್ಕೆ ಪ್ರಿಯರೇ, ಇಂಥ ಅವಕಾಶ ನಮಗೆ ಯಾವಾಗಲೂ ಸಿಗಲಿಲ್ಲ. And you know, I felt very guilty when I came back home. ನಾನು ಮನೆಗೆ ಬರಬೇಕಾದ್ರೆ ಒಂದು ಖಂಡನೆ ನನ್ನ ಒಳಗೆ ಬಹಳ ಸೇರಿಸಿ ಏನ್ ಗೊತ್ತಿದೆ, ಅಟ್ಲೀಸ್ಟ್ ಐ ಶುಡ್ ಹ್ಯಾವ್ ಡನ್ ದಟ್. ಐ ಶುಡ್ ಹ್ಯಾವ್ ನಾಟ್ ವೇಟೆಡ್ ಫಾರ್ ಸಮ್ ಪಾಸ್ಟರ್ಸ್ ಟು ಕಮ್ ದೇರ್. ಯಾವುದೋ ಒಂದು ಸಭಾಪಾಲಕರು ಬರುವುದಾಗಿ ನಾನು ಕಾಯಬಾರದಾಗಿತ್ತು. ಎದ್ದು ನಿಂತು ಯೇಸು ಸ್ವಾಮಿ ಕರ್ತನು ಎಂಬುದಕ್ಕಾಗಿ ಹೇಳಬೇಕಾಗಿತ್ತಲ್ಲ. ಐ ವುಡ್ ಹ್ಯಾವ್ ಎಸ್ಟಾಬ್ಲಿಷ್ಡ್ ದ ಕಿಂಗ್ಡಮ್ ಆಫ್ ಗಾಡ್ ದೇರ್. ಅಲ್ಲಿ ದೇವರ ರಾಜ್ಯನ ಸ್ಥಾಪನೆ ಮಾಡಬಹುದಾಗಿತ್ತಲ್ಲ. I told some people, tell somebody to preach. ಯಾರೋ ಒಬ್ಬರಿಗೆ ಹೇಳ್ರಿ, ಸಂದೇಶ ಕೊಡ್ರಿ ಅಂತ ಹೇಳಿ. They were telling the pastor is coming. ಸಭಾಪಾಲಕರು ಬರ್ತಾರೆ. It grieved my heart. ನನ್ನ ಹೃದಯ ನೋವಾಯಿತು. ಯಾಕೆ ಗೊತ್ತೇ? I wish I would have preached the gospel. ಯಾರೋ ಒಬ್ಬರು ಸುವಾರ್ತೆ ಸಾರಬಹುದಾಗಿತ್ತು. I missed such a beautiful opportunity. ಎಂತ ಸುಂದರವಾದ ಅವಕಾಶ ಕಳ್ಕೊಂಡೆ. That was my crusade. ಅದು ನನಗೆ ದೇವರ ರಾಜ್ಯ ಸ್ಥಾಪನೆ ಮಾಡುವ ಒಂದು ದೊಡ್ಡ ಕ್ರೂಸೇಡ್ ಆಗಿತ್ತು. That race I should have run. ನಾನು ಓಡಬೇಕಾಗಿತ್ತು, ಓಡಲಿಲ್ಲ ರೀ. ನಿನ್ನೆ ದಿವಸ I waited for somebody. ಬೇರೆಯವರಿಗಾಗಿ ಕಾಯ್ತಾ ಇದ್ದೆ. ದೇವರ ರಾಜ್ಯ ಸ್ಥಾಪನೆ ಮಾಡುವ ಉದ್ದೇಶ ಮೊದಲನೇದು ನಾವು ಯೇಸು ಕ್ರಿಸ್ತನ ಹಾಗೆ ಆಗಬೇಕು. ಎರಡನೇದು ಆತನ ರಾಜ್ಯ ಸ್ಥಾಪಿಸಬೇಕು. ಥರ್ಡ್ ಒನ್, we need to fulfill the will of God. ನಾವು ದೇವರ ಚಿತ್ತವನ್ನು ನೆರವೇರಿಸುವಂತವರಾಗಿರಬೇಕು ಪ್ರಿಯರೇ. ಅದೇ 6ನೇ ಅಧ್ಯಾಯ ಮತ್ತಾಯ 6:10 ವಚನ ಓದಿಕೊಳ್ಳುವೆ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧ ಎಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಏನ್ ಹೇಳ್ತಿದ್ದೀರಿ? ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ನಾನು ಭೂಲೋಕದಲ್ಲಿ ನೆರವೇರಿಸುವ ಕೃಪೆ ದಯಪಾಲಿಸು ಸ್ವಾಮಿ. In 2 Timothy chapter 4 and verse 7, 2 ತಿಮೋಥಿ 4ನೇ ಅಧ್ಯಾಯ 7ನೇ ವಚನದಲ್ಲಿ ಪೌಲ್ ಹೇಳ್ತಾನೆ, I have fought the good fight. ನಾನು ಒಂದು ಒಳ್ಳೆಯ ಹೋರಾಟವನ್ನು ಹೋರಾಡಿದ್ದೇನೆ. I have finished my race. ನಾನು ಓಟವನ್ನು ಕೊನೆಗಾಣಿಸಿದ್ದೇನೆ. I have kept my faith. ನನ್ನ ನಂಬಿಕೆ ನಾನು ಇಟ್ಟುಕೊಂಡಿದ್ದೇನೆ. I have finished my race. Really? You know what Jesus said? ಯೇಸು ಸ್ವಾಮಿ ಏನು ಹೇಳಿದ ಗೊತ್ತ್ರಿ? To do the will of God is my bread. ನಾನು ತಂದೆಯ ಚಿತ್ತವನ್ನು ಮಾಡುವುದೇ ನನ್ನ ಆಹಾರವಾಗಿದೆ. ನನ್ನ ತಂದೆಯ ಚಿತ್ತವನ್ನು ನಾನು ನೆರವೇರಿಸಲೇಬೇಕು, ಅದು ನನ್ನ ಆಹಾರವಾಗಿದೆ. ಪ್ರಿಯರೇ, ದೇವರ ಚಿತ್ತವನ್ನು ಮಾಡುವುದೇ ನನ್ನ ಓಟವಾಗಿರಬೇಕು. ದೇವರ ಚಿತ್ತ ನಾನು ಮಾಡದೆ ಹೋದರೆ ಪ್ರಿಯರೇ, ನಾನು ಬದುಕಿದ್ದು ವ್ಯರ್ಥವಾದಂಥ ಬದುಕು ಪ್ರಿಯರೇ, ವ್ಯರ್ಥವಾದಂಥ ಒಂದು ಬದುಕು. ವಿಚಾರ ಮಾಡೋದು ಆರ್ಮಿ ದುಡಿಯೋದಿಲ್ಲ ಪ್ರಿಯರೇ. ನಾನು ನಿಮಗೆ ಒಂದೇ ಹೇಳಿದಲ್ರಿ, ಒಂದೇ ರಾತ್ರಿಯಲ್ಲಿ ಎಲ್ಲಾ ಚಿತ್ತ ಮಾಡ್ತಿದ್ದು ದೇವ್ರಿಗೂ ಗೊತ್ತಿದೆ, ಆಗೋದಿಲ್ಲ. ಅಟ್ಲೀಸ್ಟ್ ಇನ್ ಎ ಡೇ can you do 5 things what God has told you to do? ದೇವರು ಹೇಳಿದಂತ 5 ಸಂಗತಿ ಮಾಡಬಹುದ್ರಿ, 10 ಸಂಗತಿ ಮಾಡಬಹುದ್ರಿ. Let it begin from you. ನೀನು ಒಳಗಿನಿಂದ ಪ್ರಾರಂಭವಾಗಬೇಕು. ಮಾಡಬಹುದ್ರಿ. ನೀನು ಕಾರಣ ಕೊಡಬೇಡ್ರಿ. Don't give me a reason that you cannot do. ನೀನು ಮಾಡೋಕ್ಕಾಗೋದಿಲ್ಲ ಅಂತ ಕಾರಣ ಕೊಡಬೇಡ್ರಿ. ನೀನು ಮಾಡಲಿಕ್ಕೆ ಮನಸ್ಸಿಲ್ಲ ಅಂತೇಳಿ ಯಥಾರ್ಥವಾಗಿ ಹೇಳ್ರಿ. ನಾನು ಹೋಗ್ತೀನಿ. Don't live a hypocrite life. ಒಂದು ಕಪಟಿಯಾದ ಜೀವನ ಜೀವಿಸಬೇಕು. ಜೀವನಗಳನ್ನು ಜೀವಿಸಬೇಕು. ಅಟ್ಲೀಸ್ಟ್ fulfill the will of God. ದೇವರ ಚಿತ್ತವನ್ನು ಆದರೂ ನೀನು ನೆರವೇರಿಸಬೇಕು. That's the purpose of it. ನನ್ನ ಓಟದ ಉದ್ದೇಶಗಳಾಗಿದೆ. Second one, ಎರಡನೇ. Now let me talk to you about the problem of the race. ಈ ಓಟದಲ್ಲಿ ಇರುವಂತಹ 7 ಸಮಸ್ಯೆಗಳು ಹೇಳ್ತೀನಿ. This is so true. ಇದು ನಿಜವಾಗಿ ಸತ್ಯ. If I am not wrong, ನಾನು ತಪ್ಪಿಲ್ಲ ಅಂತಂದ್ರೆ ಪ್ರಿಯರೇ, it is happening in almost all in everybody of our life. ನಮ್ಮ ಎಲ್ಲರ ಜೀವಿತದಲ್ಲಿ ಇದು ನೆರವೇರಿದೆ. Now when I am talking about the problem, ನಾನು ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇರಬೇಕಾದ್ರೆ I am not telling, oh you are weak, ನೀನು ಬಲಹೀನನಾಗಿದ್ದಿ, ಓ ನಿನಗೆ ಈ ಪಾಪಗಳನ್ನು ಜಯಿಸಲಿಕ್ಕೆ ಆಗೋದಿಲ್ಲ, ಇದು ಮಾಡಲಿಕ್ಕೆ ಆಗೋದಿಲ್ಲ, ಅದು ಮಾಡಲಿಕ್ಕೆ ಆಗೋದಿಲ್ಲ ಅಂತ ನಾನು ಹೇಳ್ತಾ ಇದ್ದಾರೆ. ಬಿಕಾಸ್ ಗಾಡ್ ಆಲ್ರೆಡಿ ನೋಸ್ ದಟ್ ಯು ಕ್ಯಾನ್ ನಾಟ್ ಡೂ ಸರ್ಟನ್ ಥಿಂಗ್ಸ್. ದೇವರು ಗೊತ್ತಿದೆ ಇದನ್ನು ಮಾಡಲಿಕ್ಕೆ ನಿನಗೆ ಆಗೋದಿಲ್ಲ. ಆದರೆ ದ ಕಮಾಂಡ್ ಈಸ್ ದ ಸೇಮ್.
ಆಜ್ಞೆಗಳು ಎಲ್ಲ ಸೇಮ್ ಆಗಿದೆ. Now what is the problem in this place? ಈ ಓಟದಲ್ಲಿ ನನಗೆ ಇರುವಂತ ಸಮಸ್ಯೆಗಳಾದರೆ now let me give you few ಅಸಲ ಸಂಗತಿಗಳು ಹೇಳಿ I will finish it off now. ಈಗ ನಾನು ಮುಗಿಸ್ತೇನೆ ಪ್ರಿಯರೇ. If God willing we will continue in the next service. ದೇವರ ಚಿತ್ತವಿದ್ದರೆ ಮುಂದಿನ ಸರ್ವಿಸ್ ನಾವು ಮಾತನಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. Now what is the problem of this service? ಈ ಒಂದು ಓಟದ ಸಮಸ್ಯೆಗಳಾದರೆ first one, there is a diversion from the path. Diversion ಏನು ಗೊತ್ತ್ರಿ? ಇನ್ನೊಂದು ಮಾರ್ಗವನ್ನು ತೆಗೆದುಕೊಳ್ಳುವ ಸಮಸ್ಯೆ. There is a diversion. I want you to go to 2 Timothy chapter 4 and verse 7. 2 ತಿಮೋಥಿ 4ನೇ ಅಧ್ಯಾಯ 7ನೇ ವಚನವು ಸಾಕು. ಹೇಳ್ತಿದ್ದೇನೆ, I have finished my race. ಕರೆಕ್ಟ್. ಇಬ್ರಿಯ 12ನೇ ಅಧ್ಯಾಯ 2ನೇ ವಚನ. ಒಂದನೇ ವಿಷಯ ಏನು ಹೇಳ್ತಿದ್ದಾರೆ? Let us fix our eyes on Jesus. You know what does it mean? ಅದರ ಅರ್ಥ ಏನು ಕೊಡ್ತಿದೆ ಗೊತ್ತ್ರಿ? It says, Paul ಹೇಳ್ತಿದ್ದಾನೆ, go, don't get diverted from Jesus. ಯೇಸು ಸ್ವಾಮಿ ಕಡೆಯಿಂದ ನಿನ್ನ ದೃಷ್ಟಿಗಳನ್ನು ತೆಗಿಬೇಡ ಅಂತ ಹೇಳ್ತಾರೆ. Let me ask you a question. Anyone question? How many of you are believers? ಎಷ್ಟು ಮಂದಿ ನೀವು ವಿಶ್ವಾಸಿಗಳು? Come on, I want you to do it. ಇನ್ನೊಂದ್ಸರಿ ಹೇಳ್ತೇನೆ, ಎಷ್ಟು ಮಂದಿ ನೀವು ವಿಶ್ವಾಸಿಗಳಾಗಿದ್ದೀರಿ? ಕೈಗಟ್ಟಿ. I want to see. You know something? There is the best partner of yours. ನಿಮಗೊಂದು ಉತ್ತಮವಾದಂತ ಒಂದು ಪಾರ್ಟ್ನರ್ ಇದ್ದಾನೆ. ಈವನ್ ಡೆವಿಲ್ ಈಸ್ ಅ ಬಿಲೀವರ್. ಸೈತಾನನು ಸಹ ವಿಶ್ವಾಸಿ. ಈಸ್ ಯೋರ್ ಪಾರ್ಟ್ನರ್. ಅದು ನಿಮ್ಮ ಪಾರ್ಟ್ನರ್. Now let me ask you the second question. ಎರಡನೇ ಪ್ರಶ್ನೆ. How many of you are disciples? ಎಷ್ಟು ಮಂದಿ ಶಿಷ್ಯರಾಗಿದ್ದಾರೆ? ಸುಮ್ಮನೆ ಕೈ ಎತ್ತಬೇಡ. ಸುಮ್ಮನೆ ಕೈ ಎತ್ತಬೇಡ. The moment I begin to ask question, you will not answer it. ಅದು ಗ್ಯಾರಂಟಿ ಇದೆ. ನಾನು ಪ್ರಶ್ನೆ ಕೇಳಕ್ಕೆ ಚಾಲು ಮಾಡಿದಂತಂದ್ರೆ ಮುಂದೆ ನೀವು ಉತ್ತರ ಕೊಡಬಹುದು. ಯು ಆರ್ ರೆಡಿ ಸರ್? ಈಗ ಎಷ್ಟು ಮಂದಿ ವಿಶ್ವಾಸಿಗಳು ಶಿಷ್ಯರ? ಯು ವಿಲ್ ಫಾಲೋಯಿಂಗ್ ದ ವೆರಿ ಫಸ್ಟ್ ಸ್ಟೆಪ್ಸ್ ಆಫ್ ಜೀಸಸ್. ಯೇಸು ಸ್ವಾಮಿ ಹೆಜ್ಜೆಗಳು ಹಿಂಬಾಲಿಸ್ತೀರಿ? ಹಿಂಬಾಲಿಸ್ತೀರಿ? ಇವರ ಸೈಲೆನ್ಸ್ ಟೆಲ್ಸ್ ಮೀ ನೋ. ನಿನ್ನ ಮೌನ ಹೇಳ್ತಿದ್ರೆ ಇಲ್ಲ ಅಂತ ಹೇಳಿ. then why do you call yourself as a disciple? ಯಾಕೆ ನೀನು ಸುಳ್ಳೆ ವಿಶ್ವಾಸ ಶಿಷ್ಯನ ಅಂತ ಹೇಳ್ತೀರಿ when you don't know how to follow the very footsteps of Jesus? ಯೇಸು ಸ್ವಾಮಿಯ ಹೆಜ್ಜೆ ಜಾಡಿನಲ್ಲಿ ನೀ ನಡೆಯದೆ ಹೋದರೆ ನೀನು ಯಾಕೆ ನೀ ಸುಮ್ಮನೆ ಸುಳ್ಳು ಜಗತ್ತಿಗೆ ಹೇಳ್ತಾ ಇದ್ದೀನಿ ನಾನು ಶಿಷ್ಯನು ಅಂತ ಹೇಳಿ? ಸುಮ್ಮನೆ ಅದಕ್ಕೆ ಹೇಳಿದಾರೆ ಗುರುಕುಲ ಕೈ ಎತ್ತು ಮಾಡ್ತಾರೆ. ಯು ಆರ್ ಬೆಟರ್ ವಿತ್ ಬಿಲೀವರ್. ನೀವೆಲ್ಲ ಪಾರ್ಟ್ನರ್ಸ್ ಕರೆಕ್ಟ್. Only a believer who decides to follow Christ can become a disciple. ಯಾವ ವಿಶ್ವಾಸಿ ನಾನು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೀತೇನೆ ಅಂತ ಹೇಳಿ ತೀರ್ಮಾನ ತೆಗೆದುಕೊಳ್ತಾನೆ ಆತನ ಶಿಷ್ಯನಾಗ್ತಾನೆ. ಅಂದ್ರೆ ಸುಮ್ಮನೆ ಕೈ ಎತ್ತು ಬೇಡ್ರಿ. ಯೇಸು ಸ್ವಾಮಿ ಅದನ್ನ ನೀವು ಮಾಡಿದಂತ ಕೆಲಸಗಳನ್ನ ಮಾಡ್ತಾನ್ರಿ. ನೀವು ಮಾಡಿದಂತ ಕೆಲಸಗಳು ಯೇಸು ಸ್ವಾಮಿ ಮಾಡ್ತಾ ಇದ್ದಾನೆ? ಮಾಡಿಲ್ಲ. ಸುಳ್ಳೆ ಕೈ ಎತ್ಬಿಟ್ರಿ ನಾನು ಶಿಷ್ಯನು. that doesn't work sir. ಸುಮ್ಮನೆ get to the truth. ಈಗ ಫಸ್ಟ್ ಆಗಿಲ್ಲ ಸತ್ಯಾಂಶಕ್ಕೆ ಸಮುಖವಾಗಿ ಬಂದು ಹೇಳ್ರಿ ದಿಸ್ ಇಸ್ ದ ಪ್ರಾಬ್ಲಮ್. ಇದು ಸಮಸ್ಯೆ. ಸುಳ್ಳೆ ಕೈ ಎತ್ತಬೇಡ್ರಿ. ನಿಮ್ಗೆ ಏನ್ ಮಾಡ್ಬಿಟ್ಟಾರ ಗೊತ್ತ್ರಿ? ನಮ್ಮಂತ ಪ್ರೀಚರ್ಸ್ಗಳು ಕೈ ಎಬ್ಬಿಸಿ ಸುಮ್ಮನೆ ಎಲ್ಲದಕ್ಕೂ ಪಂಪ್ ಹೊಡೆದು ಕೈ ಎತ್ತು ಬಿಡ್ತಿರ್ವಿ. You are diverted from the very purpose. ನೀವು ಉದ್ದೇಶಗಳಿಂದ ತಪ್ಪಿದ್ದೀರಿ. ನೀವು ಉದ್ದೇಶಗಳಿಂದ ತಪ್ಪಿದ್ದೀರಿ. ನಾನು ನಿಮ್ಗೊಂದು ಕ್ವಶನ್ ಕೇಳ್ತೇನೆ. ನಾನು ನಿಮ್ಗೊಂದು ಆ ಪ್ರಶ್ನೆಗೆ ಕರೆಕ್ಟಾಗಿ ಉತ್ತರ ಕೊಡ್ತೇನೆ.
ನಾನು ನಿನಗೆ ದುಡಿಬೇಡ ಅಂತ ಹೇಳಿಲ್ಲ, ನನಗೆ ವ್ಯಾಪಾರ ಮಾಡಬೇಡ ಅಂತಲೂ ಹೇಳಿಲ್ಲ, ನಿನ್ನ ಕುಟುಂಬವನ್ನು ನೋಡಿಕೊಳ್ಳಬೇಡ ಅಂತಲೂ ಹೇಳಿಲ್ಲ, ನಿನ್ನ ಕುಟುಂಬವನ್ನು ತಿರಸ್ಕಾರ ಮಾಡು ಅಂತ ಹೇಳಿಲ್ಲ. ದೊಡ್ಡದ ದೇವರು ಮೊದಲು ನನ್ನ ಜೀವಿತದಲ್ಲಿ ದೇವರು, ಎರಡನೇದು ನನ್ನ ಕುಟುಂಬ, ಮೂರನೇದು ನನ್ನ ಸಭೆ. ನಾನಿಗೊಂದು ಪ್ರಶ್ನೆ ಕೇಳೋದು ಏನಂತಂದ್ರೆ, 24 ತಾಸಿನಲ್ಲಿ ಅಟ್ಲೀಸ್ಟ್ 1 ತಾಸು ದೇವರಿಗಾಗಿಯೇ ಅಂತ ಜೀವಿಸಿರಿ. 1 ತಾಸು ಹೇಳಿದ್ರೆ 15 ನಿಮಿಷ ಬರೀ ದೇವರಿಗಾಗಿಯೇ ಅಂತ ಜೀವಿಸಿದ್ದೀರಿ. ಕೈ ಎತ್ಬಿಟ್ಟು ನಾನು ಶಿಷ್ಯನು ಸರ್, ದಯಮಾಡಿ ಸುಳ್ಳಿನಲ್ಲಿ ವಾಸ ಮಾಡಬೇಕು. ಯು ಆರ್ ಡೈವರ್ಟ್. ನೀವೇನಾಗಿದ್ದೀರಿ ಗೊತ್ತ್ರಿ? ತಪ್ಪಾದ ಮಾರ್ಗಗಳನ್ನು ತೆಗೆದುಕೊಂಡರೆ ಪ್ರತಿ 1 ತಾಸು ನಾನು ಕ್ರಿಸ್ತನಿಗಾಗಿಯೇ ಜೀವಿಸುತ್ತೇನೆ ಎಂಬ ಉದ್ದೇಶವು ನಿನ್ನ ಒಳಗಿರಬೇಕು. ಐ ಶುಡ್ ಲೀವ್ ಎವ್ರಿ ಅವರ್ ಫಾರ್ ಜೀಸಸ್. ನಿನ್ನ ವ್ಯಾಪಾರದಲ್ಲಾಗಲಿ, ನಿನ್ನ ಕೆಲಸಗಳಾಗಲಿ, ನಾನು ಅದಕ್ಕೆ ಹೇಳಿದ್ದೇನೆ, ಸ್ಟಾರ್ಟಿಂಗ್ ನಿಮ್ಗೆ ಹೇಳಿದೆ, ನಿನ್ನ ಕೆಲಸ, ನಿನ್ನ ದುಡಿಮೆ, ನಿನ್ನ ಕುಟುಂಬ, ಅದರ ವಿರುದ್ಧವಾಗಿ, ವ್ಯಾಪಾರದ ವಿರುದ್ಧವಾಗಿ ಬರ್ತಾ ಇಲ್ಲ ಪ್ರಿಯರೇ. ಬಟ್ ದಟ್ ಅವರ್ ಆರ್ ಯು ಲಿವಿಂಗ್, ವೆನ್ ಯು ಆರ್ ಡೂಯಿಂಗ್ ದ ಬಿಸ್ನೆಸ್, ಇನ್ ದಟ್ ಅವರ್ ಆರ್ ಯು ಲಿವಿಂಗ್ ಫಾರ್ ಜೀಸಸ್ ಕ್ರೈಸ್ಟ್. ಆ 1 ತಾಸಿನಲ್ಲಿ ನೀನು ಏನು ಕೆಲಸ ಮಾಡ್ತಿದ್ದ, ಆ 1 ತಾಸು ಕ್ರಿಸ್ತನಿಗಾಗಿಯೇ ಜೀವಿಸ್ತಾ ಇದ್ವಿ. ನಿನ್ನೆ ಸಮಾಧಿಯಲ್ಲಿ ನಿಂತಿದ್ದೆ. ಮ್ಯಾನ್ ಆಫ್ ಗಾಡ್ ಇಸ್ ಪ್ರೇಯಿಂಗ್ ದೇರ್. ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ದೇವರ ವಾಕ್ಯ ಓದ್ತಾ ಇದ್ದಾರೆ. ಅಲ್ಲಿ ಒಬ್ಬ ವಿಶ್ವಾಸಿ, ಯಾರು ಹೇಳಿ, ಜೊರಗಿದ್ರು ಯಾರು? ವಿಶ್ವಾಸಿಯು ಭಕ್ತಿ ಹೊಡ್ಕೊಂಡು ಅಲೆ ನಿಂತ. ಇವರು ವಿಶ್ವಾಸಿ. ರವಿವಾರ ಮುಂಜಾನೆ ಬಂದು ಹಲ್ಲೆಲೂಯಾ ಅಂತಂದು ವಿಶ್ವಾಸಿ. ಜಸ್ಟ್ ಪುಟ್ ಮೈ ಹೆಡ್ ದಿಸ್ ವೇ. ನಾನು ಕೈ ಹೊಡ್ಕೊಂಡು ಇನ್ನೂ ಎಷ್ಟು ರೀ ಇವರಿಗೆ ಸಂದೇಶ. ಯಾವ ದಿವಸ ನೀ ತಂಬಾಕು ತಿಕ್ಕಿ ಹೊಡೆದು ಬಾಯಾಗ ಹಾಕೊಂಡಿರಲ್ಲ, ಆ ಕ್ಷಣ ನೀ ದೇವರಿಗಾಗಿ ಜೀವಿಸಲಿಲ್ಲ. ಯಾವ ದಿವಸ ನೀ ಪಾನ್ಪಾರಾಗ ಹಾಕೊಂಡಿಲ್ಲ, ದೇವರಿಗಾಗಿ ಜೀವಿಸಲಿಲ್ಲ. ಯಾಕೆ 1 ತಾಸು ಪ್ರಿಯರೇ ನೀನು ದೇವರನ್ನು ಮರೆತು ಕೆಲಸ ಮಾಡಿದೆಯಲ್ಲ, ಆ ದಿವಸ ದೇವರಿಗಾಗಿ ಜೀವಿಸಿಲ್ಲ, ಆ ತಾಸು ದೇವರಿಗಾಗಿ ಜೀವಿಸಿಲ್ಲ. ಯು ಆರ್ ಡೈವರ್ಟೆಡ್ ಫ್ರಮ್ ಯುವರ್ ರೇಸ್. ನಿನ್ನ ಓಟಗಳಿಂದ ನೀನು ತಪ್ಪಿದ್ದೀ ಪ್ರಿಯರೇ. ಬೇರೆ ಮಾರ್ಗ ತೆಗೆದುಕೊಂಡ್ರೆ, ಬೇರೆ ಮಾರ್ಗಗಳು ತೆಗೆದುಕೊಂಡ್ರೆ ವಿಚಾರ ಮಾಡಿ. You know what is my simple thing? Don't you call yourself believer when you don't know how to walk as a believer? ವಿಶ್ವಾಸಿಗಳ ಹಾಗೆ ನೆನ್ಪಿಟ್ಟುಕೊಂಡ್ರೆ, ವಿಶ್ವಾಸಿಗಳ ಹಾಗೆ ಅಂತ ನಿಮ್ಗೆ ಗೊತ್ತಿದೆ. ಈ ಸರ್ ಹೆಸರು ಹೇಳೋದು ಬೇಡ, ಸರ್ ಭಕ್ತರು ನೋಡಿದ್ದೇವೆ. ಇವರ ಶಿಷ್ಯರು, ಇವರ ವಿಶ್ವಾಸಿಯು ಅಂತಂದಾಗ ವಸ್ತ್ರಗಳು ಬದಲಾವಣೆ ಆಗ್ತಿದ್ದಾವೆ. ಕರೆಕ್ಟ್. ಬೆಳಗ್ಗೆ ಮುಂಜಾನೆ 3 ಗಂಟೆಗೆ 4 ಗಂಟೆಗೆ ಬೋರ್ನಲ್ಲಿ ಹೊಡೆದು ಸ್ನಾನ ಮಾಡ್ತಿರ್ತಾರೆ. ಅವ್ರದಾದಂಥ ಪೂಜೆ ಪುನಸ್ಕಾರಗಳು ಮಾಡ್ತಿರ್ತಾರೆ. ಯಾಕೆ ಮಾಡ್ತಾರೆ ಗೊತ್ತಿಲ್ಲ? ಬಿಕಾಸ್ ಅದನ್ನು ನಂಬ್ತಾರೆ. ನೀ ಏನು ನಂಬುತ್ತೀಯ ಇದೆಯೋ ಅದನ್ನು ನೀನು ಪಾಲಿಸ್ತೀವಿ. ನಾನು ಹೇಳಿದ್ದೇನೆ, ದೇವಗಳು ಯೇಸು ಸ್ವಾಮಿ ನಂಬ್ತಾವ, ನೀನು ನಂಬ್ತೀವಿ. ಏನು ವ್ಯತ್ಯಾಸ ಇದೆ ನಿನ್ನಲ್ಲಿ ಅಂತ ಬರ್ತಾ ಇದ್ದೇವೆ. ಅಲ್ಲಿ ಏನ್ ಚಿಂತೆ? ದೇವಗಳು ಸಹ ಯೇಸು ಸ್ವಾಮಿ ನಂಬ್ತಾವೆ, ನೀನು ನಂಬುತ್ತಿ. ನಿನ್ನಲ್ಲಿ ದೇವಗಳು ಏನ್ ಸಮಸ್ಯೆ ಇದೆ? ಚೇಂಜೇ ಇಲ್ಲ. ನೀವು ಗೋತರ್ಸೆ ಇನ್ನೂ ಬೆಟರ್ ರೀ ದೆವ್ವ. ಹಲೋ, ಹೇಳ್ತಾ ಇದ್ದೀನಿ, ಡೀಮನ್ ಆರ್ ದ ಡೆವಲ್ ಇಸ್ ಮೋರ್ ಬೆಟರ್ ದೆನ್ ಯು. ದೆವ್ವವು ನಿನಗಿಂತ ಬಹಳ ಉತ್ತಮವಾಗಿದೆ. ಯಾಕೆ ಗೊತ್ತಿಲ್ಲ? ಇದು ಬೈಬಲ್ ಸತ್ಯದಲ್ಲಿ ಹೇಳ್ತದೆ, ಅದು ಯೇಸು ಸ್ವಾಮಿ ಹೆಸರು ಹೇಳಿದಾಗ ಗಡಗಡ ನಡುಗುತ್ತಾ ಆತನೇ ದೇವರು ಎಂದು ನಂಬುತ್ತೇವೆ. ನಿನಗೆ ಸಮಸ್ಯೆ ಬಂದಾಗ ದೇವರು ಅನ್ಯಾಯ ಮಾಡಿದ, ದೇವರು ಅದು ಮಾಡಿದ, ದೇವರು ಇದು ಮಾಡಿದ ಅಂತ ಹೇಳ್ಕೊಂತ ಹೇಳ್ತೀರಿ. ಅವು ನಡಗುತ್ತವೆ. ಯೇಸು ಸ್ವಾಮಿನೇ ದೇವರು ಅಂತ ಹೇಳ್ತವೆ. ಭಯ ಬರ್ತದೆ ಅಂತ ದೇವರು ಕೇಳ್ತೇವೆ. ವಿಧೇಯರಾಗ್ತವೆ ಅಂತ ಬೈಬಲ್ ಹೇಳ್ತದೆ.
ಗಮಾಲಿಯಲ್ ಅಂತಂದಾಗ ಆ ಹೆಸರಿನ ನಿಮಿತ್ತವಾಗಿ ವಿಧೇಯರಾಗಿ ಹೋಗ್ತಾವೆ. ನೀನು ದಿಸ್ ಇಸ್ ಅ ಪ್ರಾಬ್ಲಮ್ ಇದೆ. ಓಟದಲ್ಲಿ ಇರುವಂತ ಸಮಸ್ಯೆನೇ ಇದೆ. ಏನಾಗ್ತದೆ ಗೊತ್ತ್ರಿ, ಚಾಲು ಮಾಡೋದು ಬಹಳ ಚಂದ ಚಾಲು ಮಾಡಿರ್ತೀರಿ ನೀವು. ಬರ್ತಾ 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 ಏನಾಯ್ತು ಗೊತ್ತ್ರಿ, ಬಿಸ್ನೆಸ್ ಬಂದ್ಬಿಡ್ತೀರಿ, ರೊಕ್ಕ ಬಂತ್ರಿ, ಅದು ಬಂತು ಇದು ಬಂತು ವಾವ್ ಅಂತ ಹೇಳಿ ಡೈವರ್ಟ್ ಆದ್ವಿ. ಆಮೇಲೆ ಏನ್ ಹೇಳಿದ್ವಿ ಗೊತ್ತ್ರಿ, ನಾ ವಿಶ್ವಾಸ ಇರಿ. ಒಂದು ನಿಮಿಷ, ಯಾವ ತಾಸು ನೀನು ದೇವರಿಗಾಗಿ ಬದುಕಲಿಲ್ಲವೋ ಆ ತಾಸಿನಲ್ಲಿ ನೀನು ಕೋಟ್ಯಾನುಗಟ್ಟಲೆ ರೊಕ್ಕವನ್ನು ತೆಗೆದುಕೊಂಡರು ಆ ರೊಕ್ಕ ನಿನಗೆ ಆಶೀರ್ವಾದ ಅಲ್ಲ, ಶಾಪ. ಸರಿ ಹೇಳಿ, ಯಾವ ತಾಸಿನಲ್ಲಿ ನಿನಗೆ ಕೋಟಿಯ ಗಟ್ಟಲೆ ರೊಕ್ಕ ಬಂತು ಆ ತಾಸಿನಲ್ಲಿ ನೀನು ದೇವರಿಗಾಗಿ ಜೀವಿಸದೆ ಹೋದರೆ ಆ ರೊಕ್ಕವು ನಿನಗೆ ಆಶೀರ್ವಾದವಲ್ಲ, ಶಾಪ. ಏನು ಸಮಥಿಂಗ್, ನಿಮ್ಮೊಂದು ಉದಾಹರಣೆ ಕೊಟ್ಟಿದ್ದು ಮುಗಿಸ್ತೇನೆ ಅಂತ ಲಕ್ಷ್ಯ. ಒಂದು ಮಾತಲ್ಲಿ ಅಬ್ರಹಾಮನು ಯುದ್ಧಕ್ಕೆ ಬರ್ತಾ ಇರಬೇಕಾದ್ರೆ ಕಿಂಗ್ ಆಫ್ ಸೊದೋಮ್ ಅಂಡ್ ಗೊಮೋರ ಟೋಲ್ಡ್, ಸೊದೋಮ್ ಗೊಮೋರ ರಾಜರು ಏನ್ ಹೇಳಿದ್ರು ಗೊತ್ತೇ, ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ಏನ್ ಬೇಕು ಎಲ್ಲ ತಗೊಂಡು ಬರೀ ಕಿವಿ ದ ಪೀಪಲ್, ಜನರು ಮಾತ್ರ ನಮಗೆ ಕೊಡು ಅಂತಂದಾಗ ವಾಟ್ ಅಬ್ರಹಾಮ್ ಟೋಲ್ಡ್, ವಾವ್ ಎಂತ ದೊಡ್ಡ ದೇವರು ನಮ್ಮ ದೇವರು. ಕರೆಕ್ಟ್ ಅದಲ್ರಿ, ಹಂಗೆ ಅಂತ ಹೌದಲ್ರಿ, ನನ್ನ ದೇವರು ಎಂತ ದೊಡ್ಡ ದೇವರು, ನನಗೆ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ಎಲ್ಲ ಕೊಟ್ಟ, ಹಲ್ಲೆಲೂಯಾ ಅನ್ನಲಿಲ್ಲ ಅನ್ನಲಿಲ್ಲ. ವಾಟ್ ಇಸ್ ಸೈನ್ಸ್? He lived that hour for God. ಆ ತಾಸಿನಲ್ಲಿ ದೇವರಿಗಾಗಿ ಜೀವಿಸಿದ್ದಾರೆ. You know what he said? ಅದನ್ನೇನು ಗೊತ್ತಿದೆ, I have lifted up my hands to the Lord. ನನ್ನ ಕೈಗಳನ್ನು ನಾನು ದೇವರಿಗಾಗಿ ಎತ್ತಿದ್ದೇನೆ. ನನ್ನ ಕೈಯನ್ನು ನಾನು ದೇವರಿಗಾಗಿ ಎತ್ತಿದ್ದೇನೆ. ನಿನ್ನ ಒಂದು ಕಾಲಿನ ಭಾರವೂ ಸಹ ನಾನು ಮುಟ್ಟುವುದಿಲ್ಲ. ನಾಳೆಗೆ ಬಂದು ನಾನು ನಿನ್ನನ್ನು ಶ್ರೀಮಂತನಾಗಿ ಮಾಡಿದೆ ಅಂತ ಹೇಳಬಾರದು ಅಂತ ಹೇಳಿ I have lifted up my hands to the Lord. ನಾನು ದೇವರಿಗಾಗಿ ಕೈಗಳನ್ನು ಡೈವರ್ಷನ್ ತಗೊಂಡಿ ಓಟಗಳು ಓಡಾಕತ್ತೆ ಅಂತ ಹೇಳ್ತಾರೆ, ಡೈವರ್ಷನ್ ತಗೊಂಡಿದ್ದೆ. ಸೊ ಕ್ಲಿಯರ್, ಗೆಟ್ ಬ್ಯಾಕ್ ಟು ಅವರ್ ಡೇ. ನಾವು ಓಟಗಳಿಗೆ ತಿರುಗಿ ಬರೋಣ. ಗಾಡ್ ವಿಲ್ಲಿಂಗ್, ಐ ವಿಲ್ ಸ್ಪೀಕ್ ದಿ ನೆಕ್ಸ್ಟ್ ಥಿಂಗ್ಸ್ ಇನ್ ದಿ ನೆಕ್ಸ್ಟ್ ಸರ್ವಿಸ್. ಮುಂದಿನ ಸರ್ವಿಸ್ನಲ್ಲಿ ನಾನು ಮಾತನಾಡ್ತೇನೆ. ಕ್ಲಿಯರ್, ಲೆಟ್ಸ್ ರನ್ ದ ರೇಸ್. ನಮ್ಮ ಓಟಗಳು ನಾವು ಓಡಿಕೊಳ್ಳೋಣ. ಶಬಿ ಪ್ರಾರ್ಥನೆ. ತಂದೆಯಾದ ದೇವರೇ, ಸ್ವಾಮಿ ಈ ಸಮಯಕ್ಕಾಗಿ ನಿನಗೆ ವಂದನೆ ಕೊಡ್ತೇನೆ. ಈ ವಾಕ್ಯಕ್ಕಾಗಿ ನಿನಗೆ ವಂದನೆ. ಈ ದಿವಸವನ್ನು ಆಶೀರ್ವದಿಸಿ, ನಿನ್ನ ಕೃಪೆಯು ನಮ್ಮನ್ನು ಆವರಿಸಿಕೊಳ್ಳಿ. ನಿನ್ನ ಚಿತ್ತದಲ್ಲಿ ನಮ್ಮನ್ನು ಓಡಿಸಿ, ನಿನ್ನ ಹಸ್ತದಿಂದ ನಮ್ಮನ್ನು ಓಡಿಸಿ. ನಾಮಮಯ ಯೇಸು ಯೇಸುವಿನಲ್ಲಿ ನಾವು ಬೇಡಿದ್ದೇವೆ.